ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದಿಸ್ತೇನೆ. ಇವತ್ತು ನಾವು ನೋಡ್ಲಿಕ್ಕಿರುವಂತಹ ಭಾಗವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯ ಅಲ್ಲಿ ಇರುವಂತಹ ಒಂದು ಭಾಗವಾಗಿದೆ. ಅಲ್ಲಿ ಬರ್ತಕ್ಕಂತಹ ಒಂದು ವಿಷಯ, ನನ್ನಲ್ಲಿರುವ ಆನಂದವು ನಿಮ್ಮೆಲ್ಲರಲ್ಲಿ ಇರಬೇಕೆಂದು, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯವರು 11ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ. ಈ ದಿವಸಗಳಲ್ಲಿ ಸಂತೋಷ ಅಥವಾ ಆನಂದ ಎನ್ನುವಂಥದ್ದು ವಿಷಯ ಬಹಳ ಕಡಿಮೆಯಾಗಿ ಗೋಚರಿಸ್ತದೆ ಅಥವಾ ಸಿಗ್ತದೆ. ಇದು ಬಹಳ ಕಠಿಣ ಆಗಿದೆ. ನಾವು ಎಲ್ಲಿ ಹೋಗಿ ನೋಡಿದ್ರು ಸಹ ಜನ ಏನಾಗಿದ್ದಾರಂತಂದ್ರೆ, ಒಂದು ಹೊಸ ಒಂದು ಪದಪ್ರಯೋಗ ಆಗ್ತಾ ಇದೆ ಈ ದಿವಸಗಳಲ್ಲಿ, ಟೆನ್ಷನ್. ಏನು ಕೇಳಿದಕ್ಕೂ ಬಹಳ ಟೆನ್ಷನ್ದಾಗ ಅದೀನಿ ನಾವು, ಬಹಳ ಟೆನ್ಷನ್ ಆಗಿಬಿಟ್ಟದ್ ಬಿಡ್ರಿ ನಾನು. ಇಂಥ ಎಲ್ಲಾ ಮಾತುಗಳನ್ನ ಈ ದಿವಸಗಳಲ್ಲಿ ಜನ ಹೇಳುವುದನ್ನ ಅಥವಾ ಆಡುವುದನ್ನ ನಾವು ನೋಡ್ತೀವಿ. ಜನ ಬಹಳಷ್ಟು ಚಿಂತಾಕ್ರಾಂತರಾಗಿದ್ದಾರೆ, ಭಯಗ್ರಸ್ತರಾಗಿದ್ದಾರೆ. ಅವರಿಗೆ ಒಂದು ಅವರಲ್ಲಿ ಇರ್ತಕ್ಕಂತಹ ಒಂದು ಸಮಾಧಾನ, ಶಾಂತಿ ಬಹಳ ಕಡಿಮೆ ಆಗಿ ಹೋಗಿದೆ ಎಂಬುದನ್ನ ನಾವು ಗಮನಿಸ್ತೇವೆ. ಇಂತಹ ಸಂದರ್ಭದಲ್ಲಿ ಕ್ರೈಸ್ತರಾದಂತಹ ನಾವು ಯಾವ ರೀತಿಯಾಗಿ ಸಂತೋಷಭರಿತರಾಗಿರ್ಬೇಕು ಎಂಬುದರ ಒಂದು ವಿಚಾರವನ್ನ ದೇವರ ವಾಕ್ಯದ ಆಧಾರದಿಂದ ನಿಮ್ ಕೂಡ ನಾನು ಹಂಚಿಕೊಳ್ಳಿಕ್ಕೆ ಮನಸ್ಸು ಮಾಡ್ತೇನೆ. ಈ ಒಂದು ವಿಚಾರವನ್ನ ಕರ್ತನಾದ ಯೇಸು ಕ್ರಿಸ್ತರೇ ತಮ್ಮ ಶಿಷ್ಯರಿಗೆ ಸ್ಪಷ್ಟವಾಗಿ ಹೇಳಿದ್ದನ್ನ 15ನೇ ಅಧ್ಯಾಯ ಯೋಹಾನ ಸುವಾರ್ತೆ 1ರಿಂದ 15 ವಚನಗಳಲ್ಲಿ ಓದ್ತೇವೆ ನಾವು. ಅವರು ಶಿಷ್ಯರಿಗೋಸ್ಕರವಾಗಿ ಎಲ್ಲಾ ವಿಷಯಗಳಂತ ಹೇಳ್ತಾ ಹೋಗುವಾಗ ಈ ಒಂದು ಭಾಗಕ್ಕೆ ಅವರು ಬಂದು ಅಲ್ಲಿ ಅದನ್ನ ಅವರು ಸ್ಪಷ್ಟವಾಗಿ ವಿವರಿಸಿ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಇದು ಬಹಳ ಅವಶ್ಯವಾದಂತಹದ್ದು ಎಂಬುದು ಕರ್ತನಾದ ಯೇಸು ಕ್ರಿಸ್ತರಿಗೆ ಗೊತ್ತಿದೆ. ಆದ ಕಾರಣ ಅದನ್ನ ಅವರು ಅಷ್ಟು ಒತ್ತಿ ಹೇಳ್ತಾ ಇದ್ದಾರೆ, ಸ್ಪಷ್ಟೀಕರಿಸಿ ಹೇಳ್ತಾ ಇದ್ದಾರೆ. ಅದನ್ನ ಅವರು ಬಹಳಷ್ಟು ಸುಲಭವಾಗಿ ತಿಳಿಸ್ತಾ ಇದ್ದಾರೆ. ನಿಜ ಕ್ರೈಸ್ತರಾದಂತಹ ನಾವು ಅಂದ್ರೆ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಕರ್ತನಾದ ಯೇಸು ಕ್ರಿಸ್ತರು ನನ್ನ ಪಾಪಗಳಿಗಾಗಿ ಆ ಶಿಲುಬೆ ಮೇಲೆ ತಮ್ಮ ಪ್ರಾಣ ಕೊಟ್ರು, ನಮಗೆ ಬೇಕಾದಂತ ಪಾಪದ ಕ್ಷಮಾಪಣೆಯನ್ನು ಕೊಟ್ರು, ನಮಗೆ ಬೇಕಾದ ತಮ್ಮ ರಕ್ತ ಸುರಿಸಿ ನಮ್ಮನ್ನ ಶುದ್ಧೀಕರಿಸಿದ್ರು ಮತ್ತು ನಮ್ಮನ್ನ ದೇವರ ಮಕ್ಕಳನ್ನಾಗಿ ಮಾಡಿದ್ದಾರೆ ಮತ್ತು ಪರಲೋಕ ರಾಜ್ಯದ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಾವು ಆ ನಿರೀಕ್ಷೆಯಲ್ಲಿ ಜೀವಿಸ್ತಾ ಇದ್ದೇವೆ ಎಂಬಂತಹ ಒಂದು ಕ್ರಿಸ್ತಿಯ ಜೀವಿತ, ಇದು ನಿಜವಾದಂಥ ಅರ್ಥಪೂರ್ಣವಾದಂಥ ರಕ್ಷಿಸಲ್ಪಟ್ಟಂಥ ನಿತ್ಯ ಜೀವದ ನಿರೀಕ್ಷೆಯಲ್ಲಿರ್ತಕ್ಕಂಥ ಹೊಸದಾಗಿ ಹುಟ್ಟಿದಂಥ ಕ್ರಿಸ್ತಿಯ ಜೀವಿತ ಇದಾಗಿದೆ. ಇಂತಹ ಜೀವಿತ ಅದು ಹೇಗಿರ್ಬೇಕು? ಸಂತೋಷಭರಿತವಾಗಿ ಇರಬೇಕು ಎಂಬುದು ಕರ್ತನಾದ ಯೇಸು ಕ್ರಿಸ್ತರ ಒಂದು ಮನಸ್ಸಾಗಿತ್ತು. ಆದ ಕಾರಣ ಅವರು ಈ ಒಂದು ವಿಷಯವನ್ನ ತಮ್ಮ ಶಿಷ್ಯರಿಗೆ ಸ್ಪಷ್ಟವಾಗಿ ಹೇಳ್ತಾ ಇರುವುದನ್ನ ಈ ಭಾಗದಲ್ಲಿ ಓದ್ತೀವಿ. ಕರ್ತನಾದ ಯೇಸು ಕ್ರಿಸ್ತರ ನೋಡುವಾಗ ಅವರ ಜೀವನದಲ್ಲಿ ಅವರು ಯಾವಾಗ್ಲೂ ಸಂತೋಷಭರಿತರಾಗಿದ್ದಾರೆ. He was always happy man. ಅಂದ್ರೆ he was joyful man, full of joy ಅಂತ ಹೇಳ್ತೀವಲ್ಲ, ಅಂಥ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಇರ್ತಾ ಇದ್ರು. ಅವ್ರ ಮುಂದೆ ಎಂಥ ವಿಷಯಗಳೇ ಬಂದ್ರು ಕೂಡ ಅವ್ರು ಎಂದಿಗೂ ವಿಚಲಿತರಾಗ್ತಿರ್ಲಿಲ್ಲ. ಯಾವಾಗಲೂ ಆತ್ಮೀಯ ಸ್ಥಿಮಿತವನ್ನ, ಸಮತೋಲವನ್ನ ಅವ್ರು ಯಾವಾಗ್ಲೂ ಕಾಯ್ದುಕೊಂಡು ಹೋಗ್ತಾ ಇದ್ರು ಎಂಬುದನ್ನ ಅವ್ರ ಜೀವನದಲ್ಲಿ ನಾವು ನೋಡುವಾಗ, ಅವಲೋಕಿಸುವಾಗ ಕಂಡುಕೊಳ್ತೇವೆ. ನೀವು ಸ್ವಾರ್ಥಗಳನ್ನ ಓದಿದ್ರೆ ಇದು ನಿಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ, ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತರ ಜೀವಿತ ಸಂತೋಷಭರಿತವಾದಂತಹ ಒಂದು ಜೀವಿತ ಆಗಿತ್ತು ಎಂಬುದು ನಮಗೆ ತಿಳಿದು ಬರ್ತದೆ. ಎಲ್ಲಾ ಸಂದರ್ಭಗಳಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ಅವರು ಅಂತಹ ಒಂದು ಸಂತೋಷವನ್ನ ತಮ್ಮ ಜೀವನದಲ್ಲಿ ಕಾಯ್ದುಕೊಂಡು ಹೋಗಿದ್ದನ್ನ ನಾವು ನೋಡ್ತೀವಿ. ಅದನ್ನೇ ಅವರು ತಮ್ಮ ಶಿಷ್ಯರಿಗೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿ, ನೀವು ಸಹ ಇದನ್ನ ಅನುಭವಿಸ್ರಿ, ಯು ಆಲ್ಸೋ ಎಕ್ಸ್ಪೀರಿಯನ್ಸ್ ದ ಸೇಮ್. ಇದನ್ನ ನಿಮ್ಮ ಜೀವನದಲ್ಲಿ ನೀವು ಸಹ ಅನುಭವಿಸಬೇಕು. ನಾನು ಯಾವ ರೀತಿಯಾಗಿ ಅನುಭವಿಸ್ತಾ ಇದ್ದೇನೆ,
ಅದನ್ನು ನೀವು ಸಹ ಅನುಭವಿಸಬೇಕು ಎಂಬುದನ್ನು ಅವರು ತಮ್ಮ ಶಿಷ್ಯರಿಗೆ ಹೇಳುವುದನ್ನ ನಾವು ಸ್ಪಷ್ಟವಾಗಿ ಈ ಭಾಗದಲ್ಲಿ ಕಂಡುಕೊಳ್ತೇವೆ. ಈಗ ನಾವು ಸಂತೋಷ ಭರಿತರಾಗಿ ಇರುವಂತಹದ್ದರ ಅವಶ್ಯಕತೆ ಏನು ಎಂಬುದು ನಮ್ಮ ಮುಂದೆ ಬರ್ತಕ್ಕಂಥ ಒಂದು ಪ್ರಶ್ನೆ. ನಾವು ಸಂತೋಷವಾಗಿ ಇರ್ದಿದ್ರೆ ನಮ್ಮ ಜೀವನ ಏನಾಗಿರ್ತದಂತಂದ್ರೆ ಇಟ್ ವಿಲ್ ಬಿ ವಿರೋಧಾತ್ಮಕವಾಗಿರ್ತದೆ. ಇಟ್ ವಿಲ್ ಬಿ ಕಾಂಟ್ರಾಡಿಕ್ಟರಿಂಗ್, ತದ್ವಿರುದ್ಧವಾದ ರೀತಿಯಲ್ಲಿ ಇರುವಂತಹ ಒಂದು ಜೀವನ ನಮ್ದಾಗಿರ್ತದೆ. ದುಃಖಭರಿತವಾದಂತಹ ಜೀವನ ಅನ್ರಿ ಅಥವಾ ಚಿಂತಾಕ್ರಾಂತವಾದಂತಹ ಜೀವನ ಅನ್ರಿ. ಆದ ಕಾರಣ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಸಂತೋಷ ಭರಿತ ಜೀವನವನ್ನ ನೀವು ಜೀವಿಸಬೇಕು. ದೇವರೊಂದಿಗೆ ನಿಮ್ಮ ಸಂಬಂಧ ಸರಿಯಾಗಿರುವಾಗ ನಮ್ಮ ಜೀವನದಲ್ಲಿ ಆ ಸಂತೋಷ ಇರ್ತದೆ. ನಮ್ಮ ಜೀವನದಲ್ಲಿ ಯಾವಾಗಲೂ ಈ ಒಂದು ನಿಜವಾದಂತಹ ಒಂದು ಸಂಬಂಧವನ್ನ ನಾವು ಕಾಯ್ದುಕೊಂಡು ಹೋಗಬೇಕಾದದ್ದು ಬಹಳ ಅವಶ್ಯ. ಅದು ನಮಗೆ ಸಂತೋಷಮಯವಾದಂತಹ ಜೀವನಕ್ಕೆ ನಡೆಸ್ತದೆ. ಸಂತೋಷ ಕಳೆದುಕೊಂಡ್ರೆ ಏನಾಗ್ತದೆ ಎಂಬುದನ್ನು ಸಹ ನಾವು ತಿಳ್ಕೊಂಡಿರ್ಬೇಕು. ನಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಸಂತೋಷ ತರುವಂತಹ ಒಂದು ವಿಷಯ ಯಾವುದಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ನಾವು ಕರ್ತನಾದ ಯೇಸು ಕ್ರಿಸ್ತರ ಬಳಿಗೆ ನಡೆಸುವಂಥದ್ದು. Leading a person to the Lord Jesus Christ will give us great joy, fullness of joy. ಯಾಕಂದ್ರೆ ಅವ ನರಕದ ಶಿಕ್ಷೆಯನ್ನು ತಪ್ಪಿಸಿಕೊಂಡು ದೇವರಾಜ್ಯಕ್ಕೆ ಸೇರಿಸಲ್ಪಡ್ತಾನಲ್ಲ ಅನ್ನುವಂಥ ಒಂದು ಸಂತೋಷ ನಮ್ಮಲ್ಲಿ ಉಂಟಾಗ್ತದೆ. ಇದು ಬಹಳ ಉನ್ನತವಾದಂತಹ ಒಂದು ವಿಷಯ. ಲೂಕನ ಸುವಾರ್ತೆಯಲ್ಲಿ ನಾವು ಓದ್ತೇವೆ, ಯೇಸು ಸ್ವಾಮಿಯವರು ಹೇಳಿದ್ದಾರೆ ಅದನ್ನ ಏನಂತ ಹೇಳಿ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕ ರಾಜ್ಯದಲ್ಲಿ ದೇವದೂತರು ಸಂತೋಷ ಪಡ್ತಾರೆ. ಎಷ್ಟು ಜನ? ಒಬ್ಬನು. ಈವನ್ ಒನ್ ಪರ್ಸನ್ ಆಲ್ಸೋ comes to the Lord Jesus Christ, repents and turns to God. ಅವನ ಜೀವನ ಅಲ್ಲಿ ಪರಲೋಕದಲ್ಲಿ ದೇವದೂತರು ಸಂತೋಷಿಸ್ತಾರೆ. ಅಂದ್ರೆ ಅದರ ಮಹತ್ವ ಎಷ್ಟು ಎಂಬುದನ್ನ ನಾನು ತಿಳಿಸುವುದಕ್ಕಾಗಿ ನಾನು ಹೇಳ್ತಾ ಇದ್ದೆ. ಹೀಗಿರುವಾಗ ನಮ್ಮ ಜೀವನ ಹೇಗಿರ್ಬೇಕು? ನಾವು ಸ್ವಾರ್ಥಿಯನ್ನ ಇತರಿಗೆ ಹೇಳುವಾಗ ನಮ್ಮ ಜೀವನ ಅದು ಹೇಗಿರ್ಬೇಕು? ಅದು ಸಂತೋಷ ಭರಿತವಾಗಿರ್ಬೇಕು ಅಥವಾ ಇಲ್ಲವೋ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಒಂದು ಕೈಯಲ್ಲಿ ನಾವು ಬೈಬಲ್ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ನಮ್ಮ ಒಂದು ಮುಖ ಅದು ಯಾವ ರೀತಿಯಾಗಿ ಒಂದು ಸ್ಮಶಾನ ಯಾತ್ರೆಗೆ ನಾವು ಹೋಗ್ತಾ ಇದ್ದೀವಿ, ಅವಾಗ ನಾವು ಹೇಗಿರ್ತದ ನಮ್ಮ ಮುಖ? ಅಂಥ ಮುಖ ಇಟ್ಕೊಂಡು ನಾವು ಸ್ವಾರ್ಥಿಯನ್ನು ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ. ಆದ ಕಾರಣ ನಮ್ಮ ಜೀವನದಲ್ಲಿ ಸಂತೋಷ ಭರಿತವಾದಂತಹ ಜೀವನ ಎಷ್ಟು ಅವಶ್ಯ ಅಂತಂದ್ರೆ, ಸ್ವಾರ್ಥ್ಯನ ಹೇಳಲಿಕ್ಕೆ ಅದು ಒಂದು, ಅದಕ್ಕೆ ಯಾವ ಒಂದು ಇಂಟ್ರೊಡಕ್ಷನ್ ಅನ್ರಿ ಅಥವಾ ಅದರ ಒಂದು ಜಾಹೀರಾತು ಮಾಡುವಂತದ್ರ ಅವಶ್ಯಕತೆ ಇಲ್ಲ. there is no need to advertise or there is no need to say anything more than that. ನಮ್ಮ ಮುಖದಲ್ಲಿರ್ತಕ್ಕಂಥ ಸಂತೋಷನೇ ಅದಕ್ಕೆ ಒಂದು ಸಾಕ್ಷಿಯಾಗಿರ್ತದೆ. ಒಬ್ಬ ವ್ಯಕ್ತಿಯನ್ನ ನಾವು ಸ್ವಾಮಿ ಬಳಿಗೆ ತರಲಿಕ್ಕೆ ಇದು ಬಹಳ ಸಹಕಾರಿಯಾದಂತಹ ಒಂದು ವಿಷಯ. ಸಂತೋಷ ಭರಿತವಾದಂತ ಒಂದು ಜೀವನ ಅದು ಬಹಳ ಮುಖ್ಯವಾದದ್ದು. ಹಾಗಾದ್ರೆ ಸಂತೋಷ ಪಡ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಯಾವುದರ ಅವಶ್ಯಕತೆ ಇದೆ? ವೆನ್ ವಿ ಎಕ್ಸ್ಪೀರಿಯನ್ಸ್ ದ ಸ್ಟ್ರೆಂಗ್ತ್ ಆಫ್ ಗಾಡ್, ದೇವರ ಒಂದು ಶಕ್ತಿಯ ಒಂದು ಅನುಭವವನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಾಗ ನಾವು ಏನಾಗಿರ್ತೇವೆ ಅಂದ್ರೆ ಸಂತೋಷ ಭರಿತರಾಗಿರ್ತೇವೆ. ಅಫ್ಕೋರ್ಸ್ ರಕ್ಷಣೆ ಹೊಂದಿದ ಮೇಲೆ ಇದು ಮುಂದೆ ಬರತಕ್ಕಂತಹ ಎಲ್ಲಾ ವಿಷಯಗಳು ನಮಗೆ ತಿಳಿದಿರಬೇಕು. ದೇವರ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಕಂಡು ಬರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂತಂದ್ರೆ ದೇವರನ್ನ ಸಂತೋಷ ಪಡಿಸುವಂತಹ ವ್ಯಕ್ತಿಗಳಾಗಿರ್ಬೇಕು. ಇದಕ್ಕೆ ಉದಾಹರಣೆಯಾಗಿ ಒಂದು ಮಾತು ಹೇಳ್ತೇನೆ. ನೆಹಮಿಯನ ಒಂದು ಪುಸ್ತಕ ನೀವು ಓದಿದ್ರೆ ಅಲ್ಲಿ ಅವನು ಪೌಳಿ ಗೋಡೆಯನ್ನ, ಯೆರೂಸಲೇಮಿನ ಪೌಳಿ ಗೋಡೆ ಎಲ್ಲ ಬಿದ್ದು ಹೋಗಿರ್ತದೆ, ಎಲ್ಲ ಗೋಡೆಗಳು ಬಿದ್ದು ಹೋಗಿರ್ತದೆ. ಆಮೇಲೆ ಅಲ್ಲಿರ್ತಕ್ಕಂಥ ದ್ವಾರಗಳು ಬಿದ್ದು ಹೋಗಿರ್ತವೆ. ಬಹಳ ಶೋಚನೀಯ ಸ್ಥಿತಿಯಲ್ಲಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ
ನೆಹಮ್ಯನಿಗೆ ದೇವರು ಒಂದು ಅವಕಾಶವನ್ನ ಅರಸನ ಮೂಲಕವಾಗಿ ಒಪ್ಪಿಸ್ಕೊಡ್ತಾನೆ. ಆಗ ನೆಹಮ್ಯನು ಬಂದು ಈ ಒಂದು ಕೆಲಸ ಮಾಡ್ಬೇಕಂದ್ರೆ ಅದು ಬಹಳ ಚಾಲೆಂಜಿಂಗ್ ಜಾಬ್ ಆಗಿತ್ತು, ಬಹಳ ಆಹ್ವಾನದಾಯಕವಾದಂತಹ ಒಂದು ವಿಷಯ ಆಗಿತ್ತು. ನೀವು ನೆಹಮ್ಯನ ಪುಸ್ತಕ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ನೆಹಮ್ಯನು ಪಟ್ಟಂಥ ಕಷ್ಟಗಳು ಎಷ್ಟು ವಿಚಿತ್ರವಾಗಿದ್ವು. ಯಾಕಂದ್ರೆ ಅಲ್ಲಿ ಗೋಡೆ ಬಿದ್ದು ಹೋದ್ಮೇಲೆ ಬಹಳಷ್ಟು ಧೂಳಿನ ಮಣ್ಣಿನ ರಾಶಿ ಇತ್ತು. ಜನ ಅಲ್ಲಿ ಅದನ್ನೆಲ್ಲ ಸರಿಸಿ ಅದಕ್ಕೆ ಅಡಿಪಾಯ ಹಾಕಿ ಪೌಳಿ ಗೋಡೆಯನ್ನು ಕಟ್ಟುವಂತಹದ್ದು ಅದು ಸುಲಭವಾದಂತ ಕೆಲಸ ಆಗಿರ್ಲಿಲ್ಲ. ವೆರಿ ವೆರಿ ಡಿಫಿಕಲ್ಟ್ ಜಾಬ್. ಅಷ್ಟೇ ಅಲ್ಲದೆ ಪೌಳಿ ಗೋಡೆ ಕಟ್ಟಬಾರ್ದು ಎಂಬುದಾಗಿ ವೈರಿಗಳು ಸಹ ಅಲ್ಲಿ ಬಂದರು. ಅವರು ಬಂದು ಇವರ ಕೆಲಸವನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಹೀಗೆ ಅನೇಕ ವಿಷಯಗಳನ್ನ ನೆಹಮ್ಯನು ಎದುರಿಸಬೇಕಾಗ್ತದೆ. ಜನ ಅವರು ಸೋತು ಹೋಗಿದ್ದಾರೆ, ಬಿಸಿಲಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಧೂಳಿನ ರಾಶಿಯಲ್ಲಿ ಅವರು ಸೋತು ಹೋಗಿದ್ದಾರೆ. ಶತ್ರುಗಳು ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಇಂತಹ ಎಲ್ಲ ಸಂದರ್ಭಗಳನ್ನ ನೆಹಮ್ಯನು ಎದುರಿಸುವಾಗ ಅಲ್ಲಿದ್ದಂತ ಜನರಿಗೆ 8ನೇ ಅಧ್ಯಾಯ 10ನೇ ವಚನದಲ್ಲಿ ನೀವು ಓದ್ರಿ, ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂಗ್ತ್. ಯೆಹೋವನ ಆನಂದವೇ ನಿಮಗೆ ಶಕ್ತಿ ಆಗಿದೆ ಎಂಬುದಾಗಿ ಅಲ್ಲಿ ನೆಹಮ್ಯನು ಹೇಳ್ತಾರೆ. ಆಗ ಅಲ್ಲಿದ್ದಂತ ಜನರು ಈ ಮಾತಿನಿಂದ ಪ್ರೋತ್ಸಾಹಿತರಾಗಿ ಉತ್ತೇಜಿತರಾಗಿ ಆ ಒಂದು ಕೆಲಸವನ್ನ ಪೂರ್ತಿಯಾಗಿ ಮುಗಿಸಿದ್ರು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾದಂತ ತಿಳುವಳಿಕೆಯನ್ನ ಕೊಡ್ತದೆ. ನೋಡ್ರಿ ಹೇಗೆ ಎಷ್ಟು ವಿಶೇಷವಾದಂತಹ ಸಂಗತಿಗಳನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ದೇವರ ಆನಂದವೇ ನಮಗೆ ಶಕ್ತಿ. ಹಾಗಾದ್ರೆ ನಾವು ದೇವರನ್ನ ಸಂತೋಷಪಡಿಸುವಾಗ ನಮಗೆ ಶಕ್ತಿ ಸಿಗ್ತದೆ. ವಿ ಶುಡ್ ಪ್ಲೀಸ್ ಗಾಡ್, ದೆನ್ ವಿ ವಿಲ್ ಎಂಜಾಯ್ ದ ಸ್ಟ್ರೆಂಗ್ತ್ ಆಫ್ ದ ಲಾರ್ಡ್ ಎಂಬುದನ್ನ ಈ ಭಾಗ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಬಹಳ ತೊಂದರೆದಾಯಕವಾದ ಚಾಲೆಂಜಿಂಗ್ ಜಾಬ್ ಅನ್ನ ಮಾಡಿದಂತ ನೆಹಮ್ಯನ ಜೀವನದಲ್ಲಿ ನಾವು ಅದನ್ನ ಕಂಡುಕೊಳ್ತೇವೆ. ಏನಂತ ಹೇಳಿ, ದೇವರ ಒಂದು ಶಕ್ತಿಯನ್ನ ಅನುಭವಿಸುವುದಷ್ಟೇ ಅಲ್ಲ, ಇತರಿಗೂ ಸಹ ಅನುಭವಿಸುವುದಕ್ಕೆ ಪ್ರೋತ್ಸಾಹಿಸಿದಂತಹ ಒಬ್ಬ ವ್ಯಕ್ತಿ ನೆಹಮ್ಯ. ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಒಳಗಾದಂತಹ ಜೀವಿತವನ್ನ ಜೀವಿಸುವಾಗ ನಾವು ಯಾವಾಗಲೂ ದೇವರನ್ನ ಸಂತೋಷಪಡಿಸ್ತೇವೆ. ಆಗ ನಾವು ದೇವರ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಅನುಭವಿಸ್ತೇವೆ. ದಿಸ್ ಈಸ್ ಒನ್ ಪಾರ್ಟ್. ಇದು ಒಂದು ಭಾಗ, ದೇವರ ಆನಂದ, ದೇವರ ಒಂದು ಸಂತೋಷ ಪಡಿಸುವಂಥದ್ದು. ಅದಕ್ಕೆ ನಾವೇನ್ ಮಾಡ್ಬೇಕು? ಆತನಿಗೆ ಒಳಗಾಗಿರ್ಬೇಕು, ಅಧೀನರಾಗಿರ್ಬೇಕು, ವಿಧೇಯರಾಗಿರ್ಬೇಕಾದದ್ರ ಅವಶ್ಯಕತೆ. ಅದು ನಮಗೆ ದೇವರ ಶಕ್ತಿಯನ್ನ ತಂದುಕೊಡ್ತದೆ. ಈ ಲೋಕದಲ್ಲಿ ಎಂಥ ಕಠಿಣವಾದಂತ ಪ್ರಸಂಗಗಳನ್ನ ಎದುರಿಸಬೇಕಾದ್ರೂ ಕೂಡ ಅದು ನಮಗೆ ಸಹಾಯಕಾರಿಯಾಗಿರ್ತದೆ. ಅದಕ್ಕೆ ಯಾವ ಸಂಶಯ ಇಲ್ಲ. ಸತ್ಯವೇದದಲ್ಲಿ ಬಹಳಷ್ಟು ಉದಾಹರಣೆಗಳಿವೆ, ಅವುಗಳನ್ನ ವಿವರಿಸಲಿಕ್ಕೆ ಸಮಯ ಇಲ್ಲ. ಕಾರಣ ನೀವು ಒಂದೊಂದು ವಿಷಯಗಳನ್ನ ಅಭ್ಯಾಸ ಮಾಡಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಯಾವ ರೀತಿಯಾಗಿ ದೇವರನ್ನ ಸಂತೋಷಪಡಿಸಿದಂತಹ ವ್ಯಕ್ತಿಗಳು ಯಾರಾಗಿದ್ದಾರೆ, ಅವರ ಜೀವನದಲ್ಲಿ ಅವರು ಏನ್ ಮಾಡಿದ್ರು, ಅದನ್ನ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಮುಂದೆ ನಮ್ಮ ಕ್ರಿಸ್ತೀಯ ಜೀವನದಲ್ಲಿ, ನಿಜ ಕ್ರಿಸ್ತೀಯ ಜೀವನದಲ್ಲಿ ಸಂತೋಷವಿಲ್ಲದೆ ಇರಲಿಕ್ಕೆ ಆಗುದಿಲ್ಲ. ವಿ ಕ್ಯಾನ್ ನಾಟ್ ಲಿವ್ ವಿದೌಟ್ ಜಾಯ್ ಇನ್ ಅವರ್ ಕ್ರಿಶ್ಚಿಯನ್ ಲೈಫ್. ನಮ್ಮ ಜೀವನದಲ್ಲಿ ನೋವು ಬರ್ಬೋದು, ದುಃಖಗಳು ಬರ್ಬೋದು, ಕಷ್ಟ ಕಾರ್ಪಣ್ಯಗಳು ಬರ್ಬೋದು, ಏನೇ ಬರ್ಬೋದು. ಆದ್ರೆ ಸಂತೋಷ ಭರಿತವಾದಂತಹ ಜೀವನ ನಮ್ದ ಆಗಿರ್ಬೇಕಾದದ್ರ ಅವಶ್ಯಕತೆ ಇದೆ. ಯಾಕಂದ್ರೆ ಇದು ನಮಗೆ ಒಂದು ಲ್ಯೂಬ್ರಿಕಂಟ್ ಅಂತ ಹೇಳ್ತೇವೆ ನಾವು. ಒಂದು ಎಂಜಿನ್, ಗಾಡಿಯ ಒಂದು ಎಂಜಿನ್ ಆಗ್ಲಿ, ಅಥವಾ ನಿಮ್ಮ 2 ವೀಲರ್ ಎಂಜಿನ್ ಆಗ್ಲಿ, ಅಥವಾ ಯಾವುದೇ ಒಂದು ಮಷಿನರಿಯಲ್ಲಿ ಒಂದು ಲ್ಯೂಬ್ರಿಕಂಟ್ ಇರ್ತದೆ, ಆಯಿಲ್ ಇರ್ತದೆ. ಆ ಆಯಿಲ್ ಕೆಲಸ ಏನಂತಂದ್ರೆ ಘರ್ಷಣೆ ಆಗದಂತಹ ರೀತಿಯಲ್ಲಿ ಅದು ಸುಲಭವಾಗಿ ಚಲಿಸುವಂತೆ ಅಥವಾ ಮೂವ್ ಆಗುವಂತೆ ಮಾಡುವಂಥದ್ದು ಆ ತೈಲದ ಕೆಲಸ, ಲ್ಯೂಬ್ರಿಕಂಟ್ ಅದ ಕೆಲಸ. ಹೀಗೆ ಸಂತೋಷ ಎನ್ನುವಂಥದ್ದು ಏನಾಗಿದೆ ಅಂತ ನಮ್ಮ ಜೀವನದಲ್ಲಿ ಇಟ್ಸ್ ಅ ಲ್ಯೂಬ್ರಿಕಂಟ್. ಅದು ನಮ್ಮ ಒಂದು ಜೀವನದಲ್ಲಿ ನಮಗೆ ಹೆಚ್ಚಿನ ಒಂದು ಘರ್ಷಣೆ ಆಗದಂತಹ ರೀತಿಯಲ್ಲಿ ಅದು ನಮ್ಮನ್ನು ಚಲಿಸುವಂತೆ ನಮಗೆ ಸಹಾಯಕಾರಿಯಾಗಿರುವಂತದ್ದಾಗಿದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು.
ಜೀವನದ ಹೊರೆಯನ್ನು ಹೊರುವಾಗ, ಕಷ್ಟಗಳನ್ನ ಎದುರಿಸುವಾಗ, ದುಃಖದ ಸಮಯದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ನಮಗೆ ಈ ಸಂತೋಷಭರಿತ ಜೀವನ ಏನಾಗಿರ್ತದೆ ಅಂತಂದ್ರೆ ಸಹಕಾರಿಯಾಗಿರ್ತದೆ ಎಂಬುದು ತಿಳ್ಕೊಂಡಿರ್ಬೇಕಾದಂತಹ ಒಂದು ಅಂಶ. ಈಗ ನಾವು ಮುಂದೆ ನೋಡುವಾಗ ಈ ಒಂದು ಸಂತೋಷಭರಿತ ಜೀವನ ಇಂಗ್ಲಿಷ್ ನಲ್ಲಿ 2 ಪದ ಪ್ರಯೋಗವೇ, ಕನ್ನಡದಲ್ಲಿಯೂ ಸಹ ಇದೆ, ಆದ್ರೆ ಇಂಗ್ಲಿಷ್ ನಲ್ಲಿ ಅದರ ಹೆಚ್ಚಿನ ಒಂದು ವ್ಯತ್ಯಾಸ ನೀವು ಕಂಡುಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಹ್ಯಾಪಿನೆಸ್, ಜಾಯ್. ಕನ್ನಡದಲ್ಲಿ ನೋಡಿದ್ರೆ 2 ಒಂದೇ ಅನಿಸ್ತವೆ, ಆದ್ರೆ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಅದರ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಹ್ಯಾಪಿನೆಸ್ ಅಂಡ್ ಜಾಯ್. ಹ್ಯಾಪಿನೆಸ್ ಅಂತಂದ್ರೆ ಏನು? ಹ್ಯಾಪಿನೆಸ್ ಈಸ್ ಡಿಪೆಂಡಿಂಗ್ ಅಪಾನ್ ವಾಟ್ ಹ್ಯಾಪನ್ಸ್ ಟು ಅಸ್. ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಘಟನೆಗಳು ಘಟಿಸ್ತವೆ ಅದಕ್ಕನುಸಾರವಾಗಿ ಆಗುವಂತಹ ವಿಷಯ ಅದೇನಾಗಿದೆ ಅಂತಂದ್ರೆ ಹ್ಯಾಪಿನೆಸ್. ಫಾರ್ ಎಕ್ಸಾಂಪಲ್, ನಮ್ಮ ಜೀವನದಲ್ಲಿ ಬಹಳ ಒಂದು ಒಳ್ಳೆ ಕೆಲಸ ಆಯ್ತು, ಇಂತಹ ಒಂದು ಸಂದರ್ಭದಲ್ಲಿ ನಮಗೇನಾಗ್ತದೆ, we enjoy, we are happy because something good has happened in our life. ಬಹಳಷ್ಟು ವಿಷಯಗಳಿವೆ ಹೇಳಲಿಕ್ಕೆ, ಆದ್ರೆ ನಾನು ಅದನ್ನ ಜನರಲ್ ಆಗಿ ಹೇಳ್ತಾ ಇದ್ದೇನೆ, ಒಂದೊಂದಾಗಿ ಹೇಳಿದ್ರೆ ಬಹಳ ಆಗ್ತದೆ ಅಂತ ಹೇಳಿ. ಈ ವಿಷಯಗಳನ್ನ ನಾವು ಅನುಭವಿಸುವಾಗ ನಮಗೆ ಏನೋ ಆ ಒಂದು ಸಂತೋಷ ಆಗ್ತದೆ, ದಟ್ ಈಸ್ ಹ್ಯಾಪಿನೆಸ್. ಹ್ಯಾಪನಿಂಗ್ಸ್ ಮೇಲೆ ಆಗುವ, ಅಂದ್ರೆ ಘಟಿಸುವಂತಹ ವಿಷಯಗಳನ್ನು ಅವಲಂಬಿಸಿದಂತಹ ವಿಷಯ ಏನಾಗಿದೆ ಅಂತಂದ್ರೆ ಹ್ಯಾಪಿನೆಸ್. ಹಾಗಾದ್ರೆ ಜಾಯ್ ಅಂತಂದ್ರೆ ಏನು? ಜಾಯ್ ಅಂತಂದ್ರೆ ಅದು ಕರ್ತನಾದಂತಹ ಯೇಸು ಕ್ರಿಸ್ತರಿಂದಲೇ ಬರುವಂತಹ ಒಂದು ಸಂತೋಷ. ದಿಸ್ ಇಸ್ ದ ಡಿಫರೆನ್ಸ್. ಲೋಕದ ವಿಷಯಗಳ ಘಟನೆಗಳ ಮೂಲಕವಾಗಿ ನಮಗೆ ಏನು ಸಂತೋಷ ಸಿಗ್ತದೆ ಅದು ಒಂದು ಹ್ಯಾಪಿನೆಸ್. ಆದ್ರೆ ಕರ್ತನಾದ ಯೇಸು ಕ್ರಿಸ್ತರ ಮೂಲಕವಾಗಿ ನಮಗೆ ಸಿಗುವಂಥದ್ದು ಏನಾಗಿದೆ ಅಂತಂದ್ರೆ ಅದು ಜಾಯ್, ಸಂತೋಷ. ಇದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಕರ್ತನಾದ ಯೇಸು ಕ್ರಿಸ್ತರಲ್ಲಿದ್ದಂತಹ ಸಂತೋಷ ಅಲ್ಲ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತರ ಸಂತೋಷ. ಸ್ವಲ್ಪ ವ್ಯತ್ಯಾಸ ಇದ್ದಿದ್ರೆ ನಾನು ಸ್ವಲ್ಪ ಕೂಲಂಕಷವಾಗಿ ನೀವು ತಿಳ್ಕೊಡ್ರಿ. ಸ್ಲೈಟ್ ಡಿಫರೆನ್ಸ್ ಇಸ್ ದೇರ್, ಬಟ್ ಯು ಶುಡ್ ನೋ ಇಟ್. ಕರ್ತನಾದ ಯೇಸು ಕ್ರಿಸ್ತರಲ್ಲಿದ್ದಂತಹ ಸಂತೋಷ ಅದು ಬೇರೆ ಆಗ್ತದೆ, ಕರ್ತನಾದ ಯೇಸು ಕ್ರಿಸ್ತರ ಸಂತೋಷ ಅದು ಬೇರೆ. ಆದ ಕಾರಣ ನಮ್ಮ ಜೀವನದಲ್ಲಿ ಕರ್ತನಾದ ಯೇಸು ಕ್ರಿಸ್ತರ ಸಂತೋಷ ಅದು ಬೇಕು ನಮಗೆ. ಅವರಲ್ಲಿದ್ದಂತಹ ಸಂತೋಷ ದಟ್ ಈಸ್ ಡಿಫರೆಂಟ್. ಅವರು ಯಾವ ರೀತಿಯಲ್ಲಿ ಸಂತೋಷ ಪಡ್ತಾ ಇದ್ರು ಅದೇ ನಮಗೆ ಬೇಕು ಎಂಬುದನ್ನ ನಾವು ಯಾವಾಗಲೂ ಬಯಸುವಂತವರಾಗಿರ್ಬೇಕು, ಹೊಂದಿಕೊಂಡಂತವರಾಗಿರ್ಬೇಕಾದದ್ದರ ಅವಶ್ಯಕತೆ ನಮ್ಮ ಜೀವನದಲ್ಲಿ ಉಂಟು. ಹಾಗಾದ್ರೆ ಈ ಒಂದು ಜಾಯ್, ಸಂತೋಷ ಭರಿತವಾದಂತ ಜೀವನದಲ್ಲಿ ಇರ್ತಕ್ಕಂತಹ ಸಂತೋಷದ ವಿಷಯವಾಗಿ ನಾವು 3 ವಿಷಯಗಳನ್ನ ಈ ಭಾಗದಲ್ಲಿ ಓದ್ತೇವೆ. ನಾನು ರೆಫರೆನ್ಸ್ ಓದ್ತಾ ಹೋದ್ರೆ ಬಹಳ ಸಮಯ ಆಗ್ತದೆ ಅಂತ ಹೇಳಿ ನಾನು ನಿಮ್ಗೆ ಹಾಗೆ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಅದೇನಾಗಿದೆ ಅಂತಂದ್ರೆ ಇಟ್ ಈಸ್ ಅಬಂಡೆಂಟ್ ಜಾಯ್. ಅಬಂಡೆಂಟ್ ಜಾಯ್ ಎಂಬುದಾಗಿ ಅಂದ್ರೆ ಅದು ಪೂರ್ತಿಯಾಗಿ ತುಂಬಿದಂತ, ಅಬಂಡೆಂಟ್ ಅಂತ ಹೇಳ್ತಲ್ಲ, ಅಬಂಡೆಂಟ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೇವೆ. ಅಂದ್ರೆ ಬಹಳಷ್ಟು ಆಶೀರ್ವಾದಗಳು ನಮ್ಗೆ ಸಿಕ್ಕಿವೆ. ಅಂತ ರೀತಿಯಲ್ಲಿ ನಾವು ನೋಡುವಾಗ ಅದು ಬಹಳಷ್ಟು ಅಪಾರವಾಗಿ ಹೇರಳವಾಗಿ ಇರುವಂತಹ ಒಂದು ಸಂತೋಷ. ಅದು ಎದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇಟ್ ಸ್ಪೀಕ್ಸ್ ಅಬೌಟ್ ಅದರ ಒಂದು ಮೊತ್ತ ಅಥವಾ ಅದರ ಒಂದು ಮೊಬಲಗು ಅಥವಾ ಅದರ ಒಂದು ಅಮೌಂಟ್ ಅಂತ ಹೇಳ್ತೇವೆ ನಾವು, ಅದನ್ನ ಸೂಚಿಸುವಂತದ್ದಾಗಿದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಹೇರಳವಾದಂಥದ್ದು, ಬಹಳಷ್ಟು ಇರುವಂಥದ್ದು, ಅಪಾರವಾದಂಥದ್ದು, ಪೂರ್ತಿಯಾಗಿರುವಂಥದ್ದು ಅಂತ ಒಂದು ಸಂತೋಷ ಕರ್ತನಾದ ಯೇಸು ಕ್ರಿಸ್ತರಲ್ಲಿರ್ತಕ್ಕಂಥ ಸಂತೋಷ. ಮೊದಲೇ ಒಂದು ವಿಷಯ. ಎರಡನೇದಾಗಿ ನಾವು ನೋಡುವಾಗ ಮೊದಲನೇದಾಗಿ ಅಬಂಡೆಂಟ್ ಅಂತ ಹೇಳಿ ನೋಡಿದ್ವಿ. ಎರಡನೇದಾಗಿ ಇಟ್ ಈಸ್ ಅಬೌಂಡಿಂಗ್.
ನೋಡ್ರಿ ಅಷ್ಟೇ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ, ಆದ್ರೆ ಅದರಲ್ಲಿಯೂ ಸಹ ಅರ್ಥ ನಮಗೆ ಬಹಳಷ್ಟು ಸಿಗ್ತದೆ. ಇಟ್ ಈಸ್ ಅಬೌಂಡಿಂಗ್ ಅಂತಂದ್ರೆ ಅದು ತುಂಬಿ ತುಳುಕುವಂತಹ ರೀತಿಯಲ್ಲಿ ಇರುವಂತಹ ಒಂದು ಸಂತೋಷ. ಓವರ್ ಫ್ಲೋಯಿಂಗ್ ಅಂತ ಹೇಳ್ತೇವೆ ಎಷ್ಟೋ ಸಲ. ನನ್ನ ಪಾತ್ರೆಯು ತುಂಬಿ ಹೊರಸೂಸ್ತದೆ ಎಂಬುದಾಗಿ ಕೀರ್ತನೆಗಾರನ 23ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅದೇ ರೀತಿಯಾಗಿ ತುಂಬಿ ತುಳುಕಿ ಹೊರಸೂಸುವಂತಹ ರೀತಿಯಲ್ಲಿ ಇರುವಂತಹ ಒಂದು ಸಂತೋಷ ಅದ್ಯಾವುದಾಗಿದೆ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಇದ್ದಂತಹ ಸಂತೋಷ. ಅಬೌಂಡಿಂಗ್, ಇಟ್ ಸ್ಪೀಕ್ಸ್ ಅಬೌಟ್ ದ ಕ್ವಾಲಿಟಿ. ಯಾವ ರೀತಿಯಾಗಿ ಅದರ ಒಂದು ಕ್ವಾಲಿಟಿ ಇತ್ತು ಎಂಬುದಾಗಿ ನಮಗ ಇದು ತಿಳಿಸ್ತದೆ. ಅದರ ಒಂದು ಉತ್ಕೃಷ್ಟತೆ ಹೇಗಿತ್ತು ಎಂಬುದಾಗಿ. ಈ ದಿವಸಗಳಲ್ಲಿ ನಾವು ಕ್ವಾಲಿಟಿ ಬಗ್ಗೆ ಬಹಳಷ್ಟು ವಿಚಾರ ನೋಡ್ತೇವೆ. ನೀವು ಯಾವುದೇ ಒಂದು ಆಹಾರದ ವಸ್ತು ತೆಗೆದುಕೊಳ್ಳಿಕ್ ಹೋದ್ರು ಸಹ ಅಲ್ಲಿ ಫುಡ್ FASCI ಈ ಎಲ್ಲ ಇವು ಸರ್ಟಿಫಿಕೇಶನ್ಸ್ ಆರ್ ನೆಸೆಸರಿ. ಫುಡ್ ಪ್ರೊಸೆಸಿಂಗ್ ಬಗ್ಗೆ ಆಗಲಿ ಅಥವಾ ಫುಡ್ ಕ್ವಾಲಿಟಿ ಬಗ್ಗೆ ಆಗಲಿ, ISO ಸರ್ಟಿಫಿಕೇಶನ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್, ISI ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್, ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಕ್ವಾಲಿಟಿಗೆ ಬಹಳ ಮಹತ್ವ ಇದೆ ಈ ದಿವಸಕ್ಕೆ. ಆದ ಕಾರಣ ನಮ್ಮ ಜೀವನದಲ್ಲಿರ್ತಕ್ಕಂಥ ಈ ಸಂತೋಷದ ಕ್ವಾಲಿಟಿ ಹೇಗಿದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಇಟ್ ಈಸ್ ದ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ನಾವು, ದ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಇಟ್ ಈಸ್ ಅಬೌಂಡಿಂಗ್, ಅದು ತುಂಬಿ ತುಳುಕುವಂತಹ ರೀತಿಯಲ್ಲಿ ಇರುವಂತಹ ಒಂದು ಸಂತೋಷ ಕರ್ತನಾದ ಯೇಸು ಕ್ರಿಸ್ತರ ಸಂತೋಷ. ಮೂರನೇ ಒಂದು ವಿಚಾರ ನಾನು ಹೇಳ್ತೇನೆ, ಅದೇನಂತಂದ್ರೆ ಇಟ್ ಈಸ್ ಅಬೈಡಿಂಗ್. ಅಂದ್ರೆ ಅದು ನಮ್ಮಲ್ಲಿ ಇರುವಂಥದ್ದು. ಅಂದ್ರೆ ಯೇಸು ಸ್ವಾಮಿಯಲ್ಲಿ ಯಾವ ರೀತಿಯಾಗಿ ಇತ್ತೋ ಅದು ನಾವು ಹೊಂದಿಕೊಳ್ಳುವಾಗ ನಮ್ಮಲ್ಲಿಯೂ ಇರುವಂತಹದ್ದಾಗಿದೆ. ಇಟ್ ಈಸ್ ನಾಟ್ ಲೈಕ್ ಇವತ್ತಿರ್ತದೆ ನಾಳೆ ಇರುವುದಿಲ್ಲ ಇಂಥ ರೀತಿಯಲ್ಲಿ ಅಲ್ಲ. ಇಟ್ ಈಸ್ ಆಲ್ವೇಸ್ ಇರುವಂತಹ ಒಂದು ವಿಷಯ. ಈ ಸಂತೋಷ ಏನಾಗಿದೆ ಅಂತಂದ್ರೆ ಇಟ್ ಈಸ್ ರಿಮೈನಿಂಗ್ ಆಲ್ವೇಸ್. ಇಟ್ ಈಸ್ ನಾಟ್ ಕಮ್ ಅಂಡ್ ಗೋ. ಬಂದು ಹೋಗುವಂಥದ್ದಲ್ಲ, ಬಂದು ನಿಲ್ಲುವಂಥದ್ದಲ್ಲ, ಆದ್ರೆ ಯಾವಾಗ್ಲೂ ನಮ್ ಕೂಡ ಇರುವಂಥದ್ದು, ಸತತವಾಗಿ ಇರುವಂಥದ್ದು, ದೃಢವಾಗಿ ಇರುವಂಥದ್ದು, ಸ್ಥಿರವಾಗಿ ಇರುವಂಥದ್ದು. ಇದು ಮೂರನೇ ಒಂದು ಅಂಶ ಕರ್ತನಾದ ಯೇಸು ಕ್ರಿಸ್ತರಲ್ಲಿದ್ದಂತ ಸಂತೋಷದ ಒಂದು ಅಂಶ. ಹೀಗೆ ಈ ಮೂರು ವಿಷಯಗಳನ್ನ ನಾವು ನೋಡಿದ್ದೇವೆ. ಅಬಂಡೆಂಟ್ ಅಂದ್ರೆ ಹೇರಳವಾಗಿರುವಂಥದ್ದು, ಅಬೌಂಡಿಂಗ್ ಅಂತಂದ್ರೆ ತುಂಬಿ ತುಳುಕುವಂತಹ ರೀತಿಯಲ್ಲಿ ಇರುವಂಥದ್ದು. ಮೂರನೇದಾಗಿ ಇಟ್ ಈಸ್ ಅಬೈಡಿಂಗ್ ಅಂದ್ರೆ ನಮ್ ಕೂಡಲೇ ಸತತವಾಗಿ ಇರುವಂತಹದ್ದು, ದೃಢವಾಗಿ ಸ್ಥಿರವಾಗಿ ಇರುವಂತಹದ್ದು ಯಾವ್ದಾಗಿದೆ ಅಂತಂದ್ರೆ ಯೇಸು ಸ್ವಾಮಿಯವರ ಸಂತೋಷ. ಇಂತಹ ಸಂತೋಷವನ್ನು ನೀವು ಹೊಂದಿಕೊಳ್ಬೇಕು, ಅದು ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. 11ನೇ ವಚನದಲ್ಲಿ ನಾವು ನೋಡ್ತೀವಿ, ನನ್ನಲ್ಲಿರುವಂತಹ ಆನಂದವು ನಿಮ್ಮಲ್ಲಿಯೂ ಇರ್ಬೇಕಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಿರ್ಬೇಕಂತಲೂ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನೋಡ್ರಿ, ಎಂಥ ಒಂದು ಮನಸ್ಸು ಯೇಸು ಸ್ವಾಮಿ ಅವ್ರದ್ದಿತ್ತು. ಅವರಷ್ಟೇ ಅದನ್ನ ಹೊಂದಿ ಹೋಗ್ಲಿಲ್ಲ, ಆದ್ರೆ ಅದನ್ನ ನಾವು ಸಹ ಹೊಂದಿಕೊಳ್ಬೇಕು ಎಂಬಂತಹ ಒಂದು ಇಚ್ಛೆಯುಳ್ಳವರಾಗಿ ಅದನ್ನ ಶಿಷ್ಯರಿಗೆ ಇವತ್ತು ಹೇಳ್ತಾ ಇದ್ದಾರೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೇವೆ, 4ನೇ ಅಧ್ಯಾಯ 4ನೇ ವಚನದಲ್ಲಿ ಇರತಕ್ಕಂತ ವಚನ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್ ಅಂಡ್ ಅಗೇನ್ ಐ ಸೇ ರಿಜಾಯ್ಸ್. ಸಂತೋಷಿಸಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ಪೌಲನು ಸಹ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಅದು ಸ್ಥಿರವಾಗಿರ್ಬೇಕಾದಂತಹ ಒಂದು ಸಂತೋಷ, ದೃಢವಾಗಿರ್ಬೇಕಾದಂತಹ ಒಂದು ಸಂತೋಷ, ಸತತವಾಗಿರ್ಬೇಕಾದಂತಹ ಸಂತೋಷ. ಅದನ್ನೇ ಪೌಲನು ಹೇಳ್ತಾನೆ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್ ಅಂಡ್ ಅಗೇನ್ ಐ ಸೇ ರಿಜಾಯ್ಸ್. ಈ ಲೋಕದ ವಿಷಯಗಳಲ್ಲಿ ನಮಗೆ ಆ ಸಂತೋಷ ಸಿಗುದಿಲ್ಲ. ಈ ಲೋಕದಲ್ಲಿ ಜನರು ಬಹಳಷ್ಟು ಹುಡುಕಾಡ್ತಾರೆ, ಅದನ್ನ ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅದನ್ನ ಮಾಡ್ತಾರೆ, ಇದನ್ನ ಮಾಡ್ತಾರೆ, ಅದನ್ನ ತಿಂತಾರೆ, ಅದನ್ನ ಹೊಂದಿಕೊಳ್ತಾರೆ, ಇದನ್ನ ಹೊಂದಿಕೊಳ್ತಾರೆ. ಹೇಳೋದ್ರ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಎಲ್ಲ ಗೊತ್ತಿದೆ. ಆದ ಕಾರಣ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಆದ್ರೆ ಅದು ಅವ್ರಿಗೆ ಸಿಗುದಿಲ್ಲ. ಇಟ್ ಈಸ್ ನಾಟ್ ದೇರ್. ಅವ್ರು ಏನೇ ಮಾಡ್ಲಿ ಅದು ಸಿಗುದಿಲ್ಲ ಅವ್ರಿಗೆ. ಆದ್ರೆ ಅದು ಎಲ್ಲಿ ಸಿಗ್ತದೆ? ಕರ್ತನಾದ ಯೇಸು ಸ್ವಾಮಿ ಅವರಲ್ಲಿ ಅದು ಸಿಗುವಂತದ್ದಾಗಿದೆ. ಇಟ್ ಈಸ್ ವಿತ್ ಹಿಮ್ and he is ready to give it to everyone who comes to him. ಅಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಅವರು ಯಾವಾಗ್ಲೂ ಹೇಳುವಂತಹ ಮಾತು ನಮ್ಮ ಮುಂದೆ ಇದೆ. ಅವ್ರ ಬಳಿಗೆ ಬರುವಾಗ
ನನ್ನ ಬಳಿಗೆ ಬರುವವನು ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಯಾರೇ ಬರ್ಲಿ ಅವ್ರನ್ನ ನಾನು ತಳ್ಳಿ ಬಿಡುವುದಿಲ್ಲ, ನಾನು ಕೊಡ್ತೇನೆ ಎಂಬುದಾಗಿ ಸ್ವಾಮಿಯವರ ಮಾತನ್ನ ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೊಂಡಿರ್ಬೇಕಾದದ್ದು ಅವಶ್ಯ. ಮುಂದೆ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿಯವರು ಏನ್ ಹೇಳ್ತಾರಂತಂದ್ರೆ, ಮೊದಲನೇ ಕೆಲವು ವಚನಗಳಲ್ಲಿ, ನಾನೇ ನಿಜವಾದಂತಹ ದ್ರಾಕ್ಷಿ ಬಳ್ಳಿ, ನೀವು ಏನಾಗಿದ್ದೀರಿ ಅಂತಂದ್ರೆ ನನ್ನ ಕೊಂಬೆಗಳಾಗಿದ್ದೀರಿ ಎಂಬುದಾಗಿ ಇಲ್ಲಿ ಆತನು ಹೇಳುವುದನ್ನ ನಾವು ತಿಳ್ಕೊಳ್ಬೇಕು. ನಾನು ದ್ರಾಕ್ಷಿ ಬಳ್ಳಿ, ನಮ್ಮೆಲ್ಲರಿಗೂ ಗೊತ್ತಿದೆ. ಐ ಥಿಂಕ್ ಮೋಸ್ಟ್ ಆಫ್ ಅಸ್ ನೋ ವಾಟ್ ಇಸ್ ವೈನ್. ವೈನ್ ಅಂದ್ರೆ ದ್ರಾಕ್ಷಿಯ ಬಳ್ಳಿ ಅಂತಂದ್ರೆ ಏನು ನಮ್ಮೆಲ್ಲರಿಗೂ ಗೊತ್ತಿದೆ. ನೀವು ಈ ಕಡೆ ಮಿರಸ್ ಸಾಗಲಿ ಕಡೆ ಹೋದ್ರೆ ಬಹಳಷ್ಟು ದ್ರಾಕ್ಷಿಯ ತೋಟಗಳನ್ನ ನೋಡ್ಲಿಕ್ಕೆ ಸಿಗ್ತವೆ. ಬಹಳಷ್ಟು ಉತ್ಕೃಷ್ಟವಾದಂತಹ ರೀತಿಯಲ್ಲಿ ಅಲ್ಲಿ ದ್ರಾಕ್ಷಿಯ ಬೆಳೆಯನ್ನು ಅವ್ರು ತೆಗಿತಾರೆ. ತಾಸ್ಗಾಂವ್ ಆಗ್ಲಿ, ಮಿರಜ್ ಆಗ್ಲಿ, ಅಥವಾ ಸಾಂಗ್ಲಿ ಆಗ್ಲಿ, ಈ ಭಾಗಗಳಲ್ಲಿ ಬಹಳಷ್ಟು ದ್ರಾಕ್ಷಿಯ ತೋಟಗಳು ನಮಗೆ ಕಂಡು ಬರ್ತವೆ. ಅಲ್ಲಿ ಇರ್ತಕ್ಕಂಥ ದ್ರಾಕ್ಷಿಯ ಬಳ್ಳಿ ಮತ್ತು ಕೊಂಬೆಗಳು, ಅದರ ಬಗ್ಗೆ ಯೇಸು ಸ್ವಾಮಿಯಲ್ಲಿ ಅದನ್ನು ವಿವರಿಸ್ತಾ ಇದ್ದಾರೆ. ಅಂದ್ರೆ ಜೀವನದಲ್ಲಿ ಬಹಳಷ್ಟು ಪ್ರಚಲಿತವಿರುವಂತಹ ವಿಷಯಗಳನ್ನೇ ಯೇಸು ಸ್ವಾಮಿಯವರು ಹೇಳ್ತಾರೆ. ಅವಾಗ ತಿಳಿಯದಂತಹ ವಿಷಯಗಳನ್ನ ಅವರು ತೆಗೆದುಕೊಳ್ಳೋದಿಲ್ಲ, ಆದ್ರೆ ತಿಳಿಯುವಂತಹ ವಿಷಯಗಳನ್ನ, ನಮಗೆ ಅದರ ಅರಿವಿರುವಂತಹ ವಿಷಯಗಳನ್ನ ಅವ್ರು ಯಾವಾಗಲೂ ತಿಳಿಸುವಂತವರಾಗಿದ್ದಾರೆ. ಈಗ ದ್ರಾಕ್ಷಿ ಬಳ್ಳಿಯಲ್ಲಿ ನಾವು ದ್ರಾಕ್ಷಿಯ ಒಂದು ಇದು ನೋಡ್ತೇವೆ, ಆಮೇಲೆ ಕೊಂಬೆಗಳನ್ನು ನೋಡ್ತೇವೆ. ಎರಡು ವಿಷಯಗಳು ಏನಾಗಿವೆ ಅಂತಂದ್ರೆ, ಇವು ದ್ರಾಕ್ಷಿಯ ಒಂದು ಬಳ್ಳಿಗೆ ಹೊಂದಿಕೊಂಡಂತ ಕೊಂಬೆಗಳು ಯಾವಾಗಲೂ ನಮಗೆ ಕಂಡು ಬರುತ್ತವೆ. ಇಲ್ಲಿ ಸ್ವಾಮಿಯವರು ಏನ್ ಹೇಳ್ತಾರ ಅಂತಂದ್ರೆ, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು, ಆಗ ನೀವು ಸಂತೋಷ ಪಡ್ತೀರಿ ಎಂಬುದನ್ನ ಅಲ್ಲಿ ನಾವು ಓದ್ತೇವೆ. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನನ್ನ ಸಂತೋಷ ನಿಮ್ಮಲ್ಲಿ ಇರ್ತದೆ ಎಂಬುದನ್ನ ಅವರು ಈ 15ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಚನಗಳಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಹೀಗೆ ನಮ್ಮ ಜೀವನದಲ್ಲಿ ನಾವೇನಾಗಿದ್ದೇವೆ? ಕೊಂಬೆಗಳಾಗಿದ್ದೇವೆ. ಯೇಸು ಸ್ವಾಮಿಯವರು ಏನಾಗಿದ್ದಾರೆ? ದ್ರಾಕ್ಷಿ ಬಳ್ಳಿ ಆಗಿದ್ದಾರೆ. ಕೊಂಬೆ ಬಳ್ಳಿಯಲ್ಲಿ ಇದ್ರೆ ಮಾತ್ರ ಫಲ ಕೊಡ್ತದೆ, ಇಲ್ಲದಿದ್ರೆ ಅದು ಒಣಗಿ ಹೋಗ್ಬಿಡ್ತದೆ. ಬಹಳ ಸುಲಭವಾದಂತಹ ಒಂದು ವಿಚಾರ. ಸ್ವಾಮಿ ಅದನ್ನು ಹೇಳ್ತಾರೆ, ನನ್ನಲ್ಲಿ ನೀವು ನೆಲೆಗೊಂಡಿದ್ರೆ ನೀವು ಫಲ ಕೊಡ್ತೀರಿ, ಇಲ್ಲದಿದ್ರೆ ನೀವು ಫಲ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಅವರು ಸ್ಪಷ್ಟೀಕರಿಸ್ತಾ ಇದ್ದಾರೆ. ಹೀಗೆ ದ್ರಾಕ್ಷಿ ಬಳ್ಳಿಯಲ್ಲಿ ಕೊಂಬೆಗಳ ನೆಲೆಯಾಗಿರುವಂತದ್ದು ಅವಶ್ಯ. ಅದೇ ರೀತಿಯಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತರಿಗೆ ವಿಧೇಯರಾಗಿರುವಂತದ್ದು ಅವಶ್ಯ. ನೆಲೆಗೊಂಡಿರುವಂತದ್ದು ಏನ್ ತೋರಿಸ್ತದೆ ಅಂತಂದ್ರೆ, ಇಟ್ ಸ್ಪೀಕ್ಸ್ ಅಬೌಟ್ ದ ಒಬಿಡಿಯನ್ಸ್. ನಾವು ಯಾವ ರೀತಿಯಾಗಿ ವಿಧೇಯರಾಗಿರ್ಬೇಕು, ಯೇಸು ಸ್ವಾಮಿಯವರಿಗೆ ನೆಲೆಗೊಂಡಿರ್ಬೇಕು, ವಿಧೇಯರಾಗಿರ್ಬೇಕು ಎಂಬುದು ಇಲ್ಲಿ ನಮ್ಮ ಮುಂದಿರುವಂತಹ ಒಂದು ಮಾತು, ಯೇಸು ಸ್ವಾಮಿಯವರು ಹೇಳಿದಂತ ಮಾತು. ಆದ ಕಾರಣ ನಮ್ಮ ಜೀವನದಲ್ಲಿ ವಿಧೇಯತೆಯ ವಿಷಯವನ್ನ ಇದು ತಿಳಿಸ್ಕೊಡ್ತದೆ. ವೆನ್ ವಿ ಒಬೇ ದ ವರ್ಡ್ಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, then we will be blessed with the fruits. ಸಂತೋಷದಿಂದ ತುಂಬಿ ತುಳುಕುವಂತವರಾಗಿರುತ್ತೇವೆ. ನಾವು ಈಗಾಗಲೇ ನೋಡಿದಂತೆ abundantly will be happy. Our joy will be abundant, our joy will be abounding, and our joy will be abiding. ಈ ಮೂರು ವಿಷಯಗಳು ನಮ್ಮಲ್ಲಿ ಇರ್ತವೆ ಯಾವಾಗ ನಾವು ಕರ್ತನಾದ ಯೇಸು ಕ್ರಿಸ್ತರಿಗೆ ವಿಧೇಯರಾಗಿ ಜೀವಿಸುವಾಗ. ನಮ್ಮ ಮೇಲೆ ನಾವು ಹತ್ಕೊಳ್ಳುವಂಥದ್ದ, ನಾವು ಪೂರ್ತಿಯಾಗಿ ಯೇಸು ಸ್ವಾಮಿಯವರ ಮೇಲೆ ಹತ್ಕೊಳ್ಳುವಂಥದ್ದನ್ನ ಇದು ತಿಳಿಸ್ಕೊಡ್ತದೆ. ನಾನು ಏನೂ ಇಲ್ಲ, ನನ್ನ ಕಡೆ ಏನೂ ಆಗುವುದಿಲ್ಲ, ಆದ್ರೆ ನಾನು ಯೇಸು ಸ್ವಾಮಿಯವರ ಮೂಲಕವಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಪೌಲನು ಹೇಳ್ತಾನೆ ಫಿಲಿಪ್ಪಿಯವರಿಗೆ ಬರೆದ ಪತ್ರದಲ್ಲಿ, ಐ ಕ್ಯಾನ್ ಡು ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವುಗಳನ್ನ, ಅಂದ್ರೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಅಂದ್ರೆ ಯಾರು? ಕರ್ತನಾದ ಯೇಸು ಕ್ರಿಸ್ತರಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದನ್ನ ಆತನು ಹೇಳುವಾಗ ಅದು ಎಷ್ಟು ಇಲ್ಲಿ ಸಮಂಜಸವಾದಂತಹ ಒಂದು ಮಾತಾಗಿದೆ ಎಂಬುದು ನಮ್ಗೆ ತಿಳಿದು ಬರ್ತದೆ. ನಾವು ಆತನಿಗೆ ವಿಧೇಯರಾಗಿರುವಾಗ, ಆತನ ಮೇಲೆ ಆತ್ಕೊಂಡು ನಾವು ಜೀವಿಸುವಾಗ, ಆತನಲ್ಲಿ ನಾವು ನೆಲೆಗೊಂಡಿರುವಾಗ ನನ್ ಕಡೆ ಏನಾಗುದಿಲ್ಲ, ಆದ್ರೆ ಯೇಸು ಸ್ವಾಮಿಯವರ ಮೂಲಕವಾಗಿ ನಾನು ಮಾಡ್ಲಿಕ್ಕೆ ಶಕ್ತನು ಎಂಬುದಾಗಿ ನಾವು ಹೇಳುವಾಗ ಅದು ನಿಜವಾಗಿಯೂ ನಮ್ಮಲ್ಲಿ ಹೆಚ್ಚಾದಂತಹ ಒಂದು ಸಂತೋಷವನ್ನ ತರುವಂತದ್ದಾಗಿದೆ. We all must depend upon him.
ವಿಧೇಯರಾಗುವುದು, ಆತನ ಮೇಲೆ ಆತ್ಕೊಳ್ಳುವಂಥದ್ದು, ಇವೆಲ್ಲವುಗಳು ಬಹಳ ಅವಶ್ಯ ಎಂಬುದಾಗಿ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಪ್ರೀತಿಯ ಬಗ್ಗೆ ಹೇಳ್ತಾರೆ. ಮುಂದೆ ತಂದೆ ನನ್ನನ್ನು ಪ್ರೀತಿಸಿದಂತೆ ಎಂಬುದಾಗಿ ಹೇಳ್ತಾರೆ. ತಂದೆ ನನ್ನನ್ನ ಪ್ರೀತಿಸಿದಂತೆ ಅಂದ್ರೆ ತಂದೆ ಯೇಸು ಸ್ವಾಮಿಯವರನ್ನ ತಂದೆಯಾದ ದೇವರು ಪ್ರೀತಿಸಿದರು. ಎಂತಹ ಪ್ರೀತಿ ಇತ್ತು ಎಂಬುದನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆ ಪ್ರೀತಿಗೆ ಆರಂಭವಿರಲಿಲ್ಲ, ಅಂತ್ಯನೂ ಇರಲಿಲ್ಲ. ಇಟ್ ವಾಸ್ ಇಟರ್ನಲ್ ಲವ್. ಅದಕ್ಕೆ ಆರಂಭನೂ ಇರಲಿಲ್ಲ, ಅಂತ್ಯನೂ ಇರಲಿಲ್ಲ. ಅಂಥ ಪ್ರೀತಿಯಿಂದ ದೇವರು ಯೇಸು ಸ್ವಾಮಿಯವರನ್ನ ಪ್ರೀತಿಸಿದ್ದು ನಮಗೆ ಇಲ್ಲಿ ಕಂಡು ಬರ್ತದೆ. ಆ ಒಂದು ಪ್ರೀತಿ ಅಂತಂದಿತ್ತಂತಂದ್ರೆ ವೈಯಕ್ತಿಕವಾದಂತಹ ಪ್ರೀತಿ ಇತ್ತು. ತಂದೆ ಮಗನ ನಡುವೆ ಇದ್ದಂತಹ ಒಂದು ಪ್ರೀತಿ ಆಗಿತ್ತು. ಆ ಪ್ರೀತಿ ಅಂತದ್ದಾಗಿತ್ತಂತಂದ್ರೆ ಬಹಳ ನಿಕಟವಾದಂತಹ ಪ್ರೀತಿ ಆಗಿತ್ತು. ಅಂದ್ರೆ ಬಹಳ ಸಮೀಪದಲ್ಲಿ ಅಂದ್ರೆ ನಿಕಟವಾಗಿ ಇರತಕ್ಕಂತಹ ಒಂದು ಪ್ರೀತಿ ಆಗಿತ್ತು. ಆ ಪ್ರೀತಿ ಅಂತದ್ದಾಗಿತ್ತಂತಂದ್ರೆ ಬದಲಾಗದಂತಹ ಪ್ರೀತಿ ಆಗಿತ್ತು. ನೋ ಚೇಂಜ್. ಇಟ್ ವಾಸ್ ಸೇಮ್, ಸ್ಟೇಬಲ್, ಕಾನ್ಸ್ಟಂಟ್ ಫೇತ್ ಇತ್ತು ಎಂಬುದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತರು ಮತ್ತು ತಂದೆಯ ದೇವರ ವಿಷಯವಾಗಿ ನೋಡುವಾಗ ಕಂಡುಕೊಳ್ತೇವೆ. ಅಪರಿಮಿತವಾದಂತಹ ಪ್ರೀತಿ ಆಗಿತ್ತು. ಅವ್ರ ನಡುವೆ ಇರತಕ್ಕಂಥ ಪ್ರೀತಿ ಅಪರಿಮಿತವಾಗಿತ್ತು. ಅದನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರೀತಿಯಲ್ಲಿ ಅವರಿದ್ರು, ಅಂತಹ ಪ್ರೀತಿಯಲ್ಲಿ ಅವರಿದ್ರು ಎಂಬುದನ್ನ ನಾವು ದೇವರ ವಾಕ್ಯ ಓದುವಾಗ ತಿಳ್ಕೊಳ್ತೇವೆ. ಇಂತಹ ಪ್ರೀತಿಯಿಂದ ತಂದೆ ನನ್ನನ್ನು ಪ್ರೀತಿಸಿದ್ದಾನೆ, ಅದೇ ರೀತಿಯಾಗಿ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿಮ್ಮನ್ನ ಯಾವ ರೀತಿಯಾಗಿ ತಂದೆ ನನ್ನನ್ನು ಪ್ರೀತಿಸಿದಂತೆ ನಾನು ನಿಮ್ಮನ್ನ ಪ್ರೀತಿಸ್ತೇನೆ. ನೀವೇನ್ ಮಾಡ್ಬೇಕು? ಆ ಪ್ರೀತಿಯನ್ನ ಮುಂದರಿಸಿಕೊಂಡು ಹೋಗ್ಬೇಕು. ಆ ಪ್ರೀತಿಯನ್ನ ನೀವು ಮುಂದರಿಸಿಕೊಂಡು ಹೋಗ್ಬೇಕು. ತಂದೆ ಮಗ ಅಂದ್ರೆ ತಂದೆ ನಾನು ಯಾವ ರೀತಿಯಾಗಿ ನಮ್ಮ ನಡುವೆ ಯಾವ ರೀತಿಯಾಗಿ ಪ್ರೀತಿ ಇತ್ತು, ಅದೇ ರೀತಿಯಾಗಿ ನನ್ನ ಮತ್ತು ನಿಮ್ಮ ನಡುವೆ ಪ್ರೀತಿ, ಮತ್ತು ನೀವು ಅದನ್ನ ನಿಮ್ಮ ಸಹೋದರ ನಡುವೆ ಈ ಪ್ರೀತಿಯನ್ನ ಮುಂದರಿಸಿಕೊಂಡು ಹೋಗ್ಬೇಕು ಎಂಬುದನ್ನ ಇಲ್ಲಿ ಯೇಸು ಸ್ವಾಮಿ ಅವರು ಎಷ್ಟು ಚಂದವಾಗಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಅವರು ಪ್ರೀತಿ ಎಂಥದ್ದಾಗಿತ್ತು ಅಂತ ಹೇಳಿ ನಾವು ಅವರ ಜೀವನದಲ್ಲಿ ಕಂಡುಕೊಳ್ತೇವೆ. ಯಾವ ರೀತಿಯಾಗಿ ಅವರು ಕಲಿಸ್ತಾ ಇದ್ರು ತಮ್ಮ ಶಿಷ್ಯರಿಗೆ, ಯಾವ ರೀತಿಯಾಗಿ ಅವರನ್ನ ಕಾಪಾಡ್ತಾ ಇದ್ರು, ಯಾವ ರೀತಿಯಾಗಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಅವ್ರಿಗೆ ತ್ಯಾಗಮಯವಾದಂತ ಸೇವೆಯನ್ನ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಶಕ್ತಿ ತನಗೆ ಕೊಟ್ಟಂತದ್ದನ್ನ, ಅಧಿಕಾರ ಕೊಟ್ಟಂತ ತನ್ನ ಶಿಷ್ಯರಿಗೋಸ್ಕರವಾಗಿ ಉಪಯೋಗಿಸ್ತಾ ಇದ್ರು. ಎಲ್ಲಾ ವಿಷಯಗಳನ್ನ ನೋಡುವಾಗ ಯೇಸು ಸ್ವಾಮಿಯವರ ಪ್ರೀತಿ ನಮ್ಮ ಮೇಲೆ ಯಾವ ರೀತಿಯಾಗಿ ಇತ್ತು, ತನ್ನ ಶಿಷ್ಯರ ಮೇಲೆ ಯಾವ ರೀತಿಯಾಗಿ ಇತ್ತು ಎಂಬುದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಕು. ಆದ ಕಾರಣ ಅವ್ರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ತಂದೆ ನನ್ನನ್ನ ಪ್ರೀತಿಸಿದಂತೆ ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ನೀವು ಸಹ ಆ ಪ್ರೀತಿಯನ್ನ ಮುಂದರಿಸಿಕೊಂಡು ಹೋಗ್ರಿ. ನಿಮ್ಮ ಮುಂದೆ ಬರ್ತಕ್ಕಂಥ ಜನರನ್ನ ನೀವು ಪ್ರೀತಿಸ್ರಿ, ತಿರಸ್ಕರಿಸ್ಬೇಡ್ರಿ, ಅವರಿಗೆ ಅವಮಾನ ಮಾಡ್ಬೇಡ್ರಿ, ಅವರ ಬಗ್ಗೆ ಹಗುರಾಗಿ ಮಾತಾಡ್ಬೇಡ್ರಿ. ಆದ್ರೆ ಅವ್ರ ಸಲುವಾಗಿ ನೀವು ಪ್ರಾರ್ಥಿಸ್ರಿ, ಅವ್ರ ಸಲುವಾಗಿ ನೀವು ಅವರಿಗೆ ಸ್ವಾರ್ಥಿಯನ್ನು ಹೇಳ್ರಿ, ಯೇಸು ಸ್ವಾಮಿ ಅವ್ರ ಬಗ್ಗೆ ತಿಳಿಸ್ರಿ, ಅವ್ರನ್ನ ಯೇಸು ಸ್ವಾಮಿ ಪಾದಕ್ಕೆ ನಡೆಸ್ರಿ ಎಂಬುದಾಗಿ ಇಲ್ಲಿ ಹೇಳುವುದನ್ನ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಇನ್ನೊಂದು ವಿಷಯ ನಾವು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯ 22ನೇ ವಚನದಲ್ಲಿ ಪವಿತ್ರಾತ್ಮನ ಫಲಗಳನ್ನ ನಾವು ಓದ್ತೇವೆ. 9 ಫಲಗಳಿವೆ. ನಂಬಿಕೆ, ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ದಯ, ಉಪಕಾರ, ಸಾಧುತ್ವ, ಶಮೆದಮೆ. ಈ ವಿಷಯಗಳನ್ನ ನಾವು ನೋಡುವಾಗ ಇವು ಪವಿತ್ರಾತ್ಮನ ಫಲಗಳಾಗಿವೆ. ಗಲಾತ್ಯ 5:22. ಅದರಲ್ಲಿ ಸಂತೋಷ, ಇದು ಸಹ ಪವಿತ್ರಾತ್ಮನ ಫಲ. ದಿಸ್ ಈಸ್ ಆಲ್ಸೋ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್. ಯಾವುದು? ಸಂತೋಷ, ಪ್ರೀತಿ, ಸಂತೋಷ, ಸಮಾಧಾನ. ಮೊದಲೇ 3 ಗ್ರೂಪ್ ನಲ್ಲಿ ಬರ್ತದೆ. ಪ್ರೀತಿ, ಸಂತೋಷ, ಸಮಾಧಾನ. ಸಂತೋಷ ಎನ್ನುವಂಥದ್ದು ಪವಿತ್ರಾತ್ಮನ ಫಲವಾಗಿದೆ. ಇದನ್ನ ನಾವು ಅದನ್ನ ಎಲ್ಲೂ ಜನರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ಹುಟ್ಟಿಸ್ಲಿಕ್ಕೆ ಆಗುದಿಲ್ಲ, ಅಥವಾ ವಿ ಕಾಂಟ್ ಪ್ರೊಡ್ಯೂಸ್ ಇಟ್. ಆದ್ರೆ ಅದು ನಮಗೆ ಪವಿತ್ರಾತ್ಮನ ಕೊಡುವಂತಹ ಒಂದು ಫಲವಾಗಿದೆ. ಇದನ್ನ ನಾವು ತಿಳ್ಕೊಂಡಿರ್ಬೇಕು ಯಾವಾಗಲೂ. Joy cannot be created, but it is given by the Holy Spirit as a fruit. ಫಲವಾಗಿ ಕೊಡಲ್ಪಡುವಂಥದ್ದೇ ಈ ಒಂದು ಸಂತೋಷ ಆಗಿದೆ ಎಂಬುದು ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ನಾವು ಕಂಡುಕೊಳ್ಳುವಂತಹ ಒಂದು ವಿಚಾರ. ಹೀಗಿರುವಾಗ ಈ ಒಂದು ಸಂತೋಷದ ಮಹತ್ವ ಎಷ್ಟು ಇದೆ ಎಂಬುದನ್ನ ನಮಗೆ ಇಲ್ಲಿ ಯೇಸು ಸ್ವಾಮಿ ಅವರು ತಿಳಿಸ್ತಾ ಇದ್ದಾರೆ.
ಪವಿತ್ರಾತ್ಮನಿಗೆ ನೀವು ಅಧೀನರಾಗಿ ಜೀವಿಸುವಾಗ ನೀವು ಪವಿತ್ರಾತ್ಮನಿಗೆ ಫಲವನ್ನ ಫಲಿಸ್ತೀರಿ. ಸಂತೋಷ ನಿಮ್ಮಲ್ಲಿ ಕಂಡು ಬರ್ತದೆ. ಅದು ಅದು ಎಷ್ಟು ವಿಶೇಷವಾಗಿರುತ್ತದೆ ಎಂಬುದನ್ನ ನೀವು ತಿಳ್ಕೊಂಡಿರ್ರಿ ಎಂಬುದಾಗಿ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೊಂಬೆಯಲ್ಲಿ ನೆಲೆಗೊಂಡಿದ್ದರೆ ಸಾಕು, ಆಜ್ಞೆ ಕೈಕೊಂಡ್ರೆ ಸಾಕು, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದರೆ ಸಾಕು ಎಂಬುದನ್ನ ಇಲ್ಲಿ ಸ್ವಾಮಿ ತಿಳಿಸ್ತಾ ಇದ್ದಾರೆ. ವಿಧೇಯತೆ ಹೊರತು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಎರಡು ವಿಷಯಗಳಲ್ಲಿ ನಮ್ಗೆ ಕಂಡು ಬರ್ತವೆ ಇಲ್ಲಿ: ಪ್ರೀತಿ, ವಿಧೇಯತೆ. ಪ್ರೀತಿ, ವಿಧೇಯತೆ, ಲವ್ ಅಂಡ್ ಒಬಿಡಿಯನ್ಸ್. ಈ ಎರಡು ವಿಷಯಗಳ ಕೊಂಡಿ ನಮಗೆ ಇಲ್ಲಿ ಕಂಡು ಬರ್ತವೆ. ಇಟ್ ಈಸ್ ಅ ಲಾಕ್, ದೇ ಆರ್ ಇಂಟರ್ಲಾಕ್ಡ್ ಬಿಟ್ವೀನ್ ಈಚ್ ಅದರ್. ಪ್ರೀತಿ ಮತ್ತು ವಿಧೇಯತೆ ಇವುಗಳನ್ನ ನಾವು ಬೇರ್ಪಡಿಸ್ಲಿಕ್ಕೆ ಆಗುದಿಲ್ಲ. ನಾವು ಯಾವಾಗ ಪ್ರೀತಿಸ್ತೇವೆ ಅವಾಗ ನಾವು ವಿಧೇಯರಾಗಬೇಕಾಗ್ತದೆ. ವಿಧೇಯತೆ ಮತ್ತು ಪ್ರೀತಿ ಬಹಳ ಅವಶ್ಯ ಎಂಬುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತಾರೆ. ವಿಧೇಯತೆಯ ಹೊರತು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇಫ್ ಯು ಡೋಂಟ್ ಒಬೇ, ಯು ಕ್ಯಾನಾಟ್ ಎಂಜಾಯ್, ಯು ಕ್ಯಾನಾಟ್ ಲವ್, ಯು ಕ್ಯಾನಾಟ್ ಬೇರ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್. ಯಾವಾಗ ನಾವು ವಿಧೇಯರಾಗ್ತೇವೆ ಅವಾಗ ನಾವು ಪ್ರೀತಿಸ್ತೇವೆ. ಯಾವಾಗ ನಾವು ಪ್ರೀತಿಸ್ತೇವೆ ಅವಾಗ ಪವಿತ್ರಾತ್ಮನ ಫಲ, ಸಂತೋಷ ನಮ್ಮ ಜೀವನದಲ್ಲಿ ಅದು ಉಕ್ಕೇರುತ್ತದೆ, ಅದು ಹರಿದು ಬರ್ತದೆ. ಅದು ತಾನೇ ಇರುವಂತದ್ದಾಗಿರುವಂತಹ ಒಂದು ವಿಷಯ. ಅದನ್ನ ಯೇಸು ಸ್ವಾಮಿ ಅವರು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಯೇಸು ಸ್ವಾಮಿ ಅವರು ಹೇಳಿದಂತಹ ಈ ಒಂದು ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಎಂಬುದನ್ನ ನಾವು ನೋಡ್ತೇವೆ. ನನ್ನಲ್ಲಿರುವಂತಹ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂದು, ನನ್ನ ಆನಂದವು ನಿಮ್ಮ ಆನಂದವು ಪರಿಪೂರ್ಣವಾಗಿರ್ಬೇಕಂತ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನೋಡ್ರಿ, ಯಾವ ರೀತಿಯಾಗಿ ಎಲ್ಲಾ ವಿಷಯಗಳನ್ನ ನಾವು ನೋಡಿದ್ವಿ. ಪ್ರೀತಿ ಅಂತಂದ್ರೆ ಏನು, ವಿಧೇಯತೆ ಅಂದ್ರೆ ಏನು, ಸಂತೋಷ ಅಂತಂದ್ರೆ ಏನು, ಹ್ಯಾಪಿನೆಸ್ ಅಂಡ್ ಜಾಯ್ ನಡುವೆ ಇರತಕ್ಕಂಥ ವ್ಯತ್ಯಾಸವೇನು, ಮತ್ತು ಯೇಸು ಸ್ವಾಮಿಯಲ್ಲಿ ಅದು ಇದೆ, ಪವಿತ್ರಾತ್ಮನ ಫಲದಲ್ಲಿ ಅದು ನಮಗೆ ಕಂಡು ಬರ್ತದೆ, ಮತ್ತು ನಾವು ಯಾವಾಗ ವಿಧೇಯರಾಗ್ತೀವೋ ಅದು ನಮಗೆ ಅವಾಗ ಸಿಗ್ತದೆ ಎಂಬುದಾಗಿ, ಮತ್ತು ನಾವು ದೇವರ ಶಕ್ತಿಯನ್ನು ಹೊಂದಿದಾಗ ನಮ್ಮಲ್ಲಿ ನಾವು ದೇವರ ಆನಂದವನ್ನು ಅನುಭವಿಸ್ಲಿಕ್ಕೆ ಆಗ್ತದೆ. ಆದ ಕಾರಣ ನಮ್ಮ ಜೀವನ ಯಾವ ರೀತಿಯಾಗಿ ಅಧೀನತೆಯ ಜೀವನ ಆಗಿರ್ಬೇಕು, ವಿಧೇಯತೆಯ ಜೀವನ ಆಗಿರ್ಬೇಕು, ಪ್ರೀತಿಯ ಜೀವನ ಆಗಿರ್ಬೇಕು, ಮತ್ತು ಯಾವ ರೀತಿಯಾಗಿ ತಂದೆ ಮಗ ನಡುವೆ ಇದ್ದಂತ ಪ್ರೀತಿ ಅದನ್ನ ಯೇಸು ಸ್ವಾಮಿ ನಮ್ಮನ ಮೇಲೆ ತೋರಿಸಿದ್ದ, ಅದನ್ನೇ ನಾವು ಇತರರಿಗೂ ಸಹ ತೋರಿಸುವಂತವರಾಗಿರ್ಬೇಕು ಎಂಬಂತದ್ದನ್ನು ನಾವು ಇವತ್ತು ಕಂಡುಕೊಂಡಿದ್ದೇವೆ. ಎಲ್ಲಾ ವಿಷಯಗಳು ನಮ್ಮ ಸಂತೋಷ ಭರಿತ ಜೀವಿತಕ್ಕೆ ಅವು ಕಾರಣವಾಗಿವೆ. ಇವುಗಳನ್ನ ನಾವು ಹೊಂದಿರದಿದ್ರೆ ಸಂತೋಷವನ್ನ ಅನುಭವಿಸ್ಲಿಕ್ಕೆ ಆಗುದಿಲ್ಲ. ನೋಡ್ರಿ, ದೀಸ್ ಆರ್ ಆಲ್ ವೆರಿ ಪ್ರಾಕ್ಟಿಕಲ್ ಥಿಂಗ್ಸ್. ಅದನ್ನ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ನಾವು ಕ್ರೈಸ್ತರು ಅಂತ ಹೇಳುವಾಗ ನಮ್ಮಲ್ಲಿ ಏನೋ ವೈಶಿಷ್ಟ್ಯ ಬೇಕು. ವಿ ಶುಡ್ ಬಿ ಆಲ್ವೇಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಇನ್ ದಿಸ್ ವರ್ಲ್ಡ್. ಲೋಕದವ್ರ ಹಾಗೆ ನಾವಿದ್ರೆ ನಮ್ಗೇನು ಬೆಲೆ ಏನಿದೆ, ನಮ್ಗೇನು ಮಹತ್ವ ಇದೆ. ವಿ ಆರ್ ಆಲ್ಸೋ ಒನ್ ಆಫ್ ದೆಮ್. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ, ನನ್ನ ಸಂತೋಷ ನಿಮ್ಮಲ್ಲಿ ಇರಬೇಕು. ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಭಾಗ ಅಲ್ಲಿ 14ನೇ ಅಧ್ಯಾಯದಲ್ಲಿ ಓದ್ತೇವೆ. ಯೇಸು ಸ್ವಾಮಿ ಹೇಳಿದ್ದು, ಲೋಕ ಕೊಡುವಂತಹ ರೀತಿಯಲ್ಲಿ ಇರುವಂತಹ ಸಂತೋಷ ನನ್ನದಲ್ಲ, ಆದ್ರೆ ನನ್ನ ಸಂತೋಷವನ್ನು ನಿಮಗೆ ಕೊಡ್ತೇನೆ ಎಂಬುದನ್ನ ಯೇಸು ಸ್ವಾಮಿ ಅಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆದ ಕಾರಣ ಈ ಒಂದು ಸಂತೋಷದ ಮಹತ್ವ ನಮ್ಮ ಜೀವನದಲ್ಲಿ ಎಷ್ಟಿದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಇಟ್ ಈಸ್ ಅನ್ಅಫೆಕ್ಟೆಡ್. ಅದು ಯಾವುದೇ ಒಂದು ಸ್ಥಿತಿಗತಿಗಳಿಗೆ ಅಥವಾ ಯಾವುದೇ ಒಂದು ಸನ್ನಿವೇಶಗಳಿಗೆ ಅಥವಾ ತೊಂದರೆಗಳಿಗೆ ಅಥವಾ ಅನಾನುಕೂಲತೆಗಳಿಗೆ ಅದು ಕಳೆದು ಹೋಗುವಂತಹ ಒಂದು ಸಂತೋಷ ಅಲ್ಲ. ಅದಕ್ಕೆ ಒಳಗಾಗಿ ಕುಗ್ಗಿ ಹೋಗುವಂತಹ ಸಂತೋಷ ಅಲ್ಲ. ಆದ್ರೆ ಯೇಸು ಸ್ವಾಮಿಯವರಿರುವಂತಹ ಸಂತೋಷ ಅದೇನಾಗಿದೆ ಅಂತಂದ್ರೆ, ಇಟ್ ಇಸ್ ಅಬೌಂಡಿಂಗ್, ತುಂಬಿ ತುಳುಕುವಂತಹ ಒಂದು ಸಂತೋಷ ಆಗಿದೆ ಎಂಬುದನ್ನ ಇಲ್ಲಿ ಯೇಸು ಸ್ವಾಮಿ ನಮಗೆ ಸ್ಪಷ್ಟವಾಗಿ ಪರಿಚಯಿಸಿಕೊಟ್ಟಿದ್ದಾರೆ. ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳಿವೆ, ಹೇಳಲಿಕ್ಕೆ ನನಗೆ ಸಮಯ ಇಲ್ಲ. ನೀವು ಅದನ್ನ ನಾನು ಹೇಳ್ತೇನೆ, ಉಲ್ಲೇಖಿಸ್ತೇನೆ. ನೀವು ಅದನ್ನ ಓದಿದ್ರೆ ನಿಮಗೆ ತಿಳಿದು ಬರ್ತದೆ. ನೀವು ಯಾಕೋಬನ ಜೀವನದಲ್ಲಿ ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಆತನು ದೇವರ ಸಂತೋಷವನ್ನ ತನ್ನ ಜೀವನದಲ್ಲಿ ಅನುಭವಿಸಿದ ಎಂಬುದು ನಿಮಗೆ ಗೊತ್ತಾಗ್ತದೆ. ಯೋಸೇಫನ ಜೀವನದಲ್ಲಿ ನೀವು ನೋಡುವಾಗ ಆತನು ಹೇಳ್ತಾನೆ ತನ್ನ ಅಣ್ಣಂದಿರಿಗೆ ಏನಂತ ಹೇಳಿ, ನೀವು ನನಗೆ ಕೆಡಕಾಗ್ಲಿ ಅಂತ ಹೇಳಿ ನೀವು ಮಾಡಿದ್ರಿ, ಆದ್ರೆ ದೇವರದನ್ನ ಒಳಿತಿಗಾಗಿ ಮಾಡಿದ. ಯು ಡಿಡ್ ಇಟ್ ಫಾರ್ ಮೈ ಬ್ಯಾಡ್ ಬಟ್ ಗಾಡ್ ಮೇಡ್ ಇಟ್ ಫಾರ್ ಮೈ ಗುಡ್ ಎಂಬುದನ್ನ ಯೋಸೇಫನು ಹೇಳೋದನ್ನ ನೋಡುವಾಗ ಅವನಲ್ಲಿರ್ತಕ್ಕಂಥ ಸಂತೋಷ ಅದು ಎಂಥ ಪರಿಯಲ್ಲಿ ಇತ್ತು ಎಂಬುದನ್ನ ನಾವು ಊಹಿಸಬಹುದು.
ರೂತಳ ಜೀವನದಲ್ಲಿ ಇರ್ತಕ್ಕಂಥ ಸಂತೋಷ ಹೇಗಿತ್ತು, ನವಮಿಯ ಜೀವನದಲ್ಲಿ ಇರ್ತಕ್ಕಂಥ ಸಂತೋಷ ಹೇಗಿತ್ತು. ಆಕೆ ಹೇಳ್ತಾಳೆ, ನಾನು ರಮಣೀಯಳು. ಆಕೆ ಹೆಸರು ನವಮಿ ಅಂತಂದ್ರೆ ರಮಣೀಯಳು. ಆದ್ರೆ ಆಕೆ ಎಲ್ಲಾ ಕಳ್ಕೊಂಡ್ಮೇಲೆ ಆಕೆ ಏನ್ ಹೇಳ್ತಾಳೆ ಅಂತಂದ್ರೆ, ನನಗ್ ನೀವು ರಮಣೀಯ ಅನ್ಬೇಡ್ರಿ, ನೀವು ನಾನೇನಾಗಿದ್ದೇನೆ, ಗತಿಹೀನಳಾಗಿದ್ದೇನೆ ಎಂಬುದಾಗಿ ಹೇಳ್ತಾಳೆ. ಆದರೆ ಗತಿಹೀನಳಾದಂಥ ರೂತಳು ಏನಾದಳು ಅಂತಂದ್ರೆ ಆಕೆ ರಮಣೀಯಳಾದ. ಶಿ ಬಿಕೇಮ್ ಎ ಬ್ಲೆಸ್ಸೆಡ್ ಪರ್ಸನ್. ಯಾಕೆ? ಆಕೆ ಹೇಳ್ತಾಳೆ ಏನಂತೇಳಿ, ನಿನ್ನ ದೇವರು ನನ್ನ ದೇವರು ಎಂಬುದಾಗಿ ಆಕೆ ದೃಢ ನಿರ್ಧಾರ ಮಾಡಿ ಯೇಸು ಸ್ವಾಮಿಯ ಹಿಂದೆ ಬಂದ ಕಾರಣ ಆಕೆ ಜೀವನದಲ್ಲಿ ಸಂತೋಷ ಅದು ತುಂಬಿ ತುಳುಕುವಂತಹ ರೀತಿಯಲ್ಲಿ ನಮಗೆ ಕಂಡು ಬರ್ತದೆ. ಪೌಲನ ಜೀವನದಲ್ಲಿ ನೋಡುವಾಗ ಫಿಲಿಪ್ಪಿ, ನಾವು ಈಗಾಗಲೇ ಆ ವಚನ ಓದಿದೀವಿ, ಫಿಲಿಪಿಯವರಿಗೆ ಬರೆದ ಪತ್ರ ಏನ್ ಕರೀತಾರ ಅಂತಂದ್ರೆ, ಇಟ್ಸ್ ಅನ್ ಎಪಿಸಲ್ ಆಫ್ ಜಾಯ್, ಸಂತೋಷದ ಒಂದು ಪತ್ರ ಎಂಬುದಾಗಿ ಅದಕ್ಕೆ ಕರೀತಾರೆ. ಸ್ವಲ್ಪ ತಿಳ್ಕೊಳ್ರಿ, ಈ ಪತ್ರ ಪೌಲ ಎಲ್ಲಿಂದ ಬರ್ದಾನೆ? ಆತನು ಸೆರೆಮನಿಯಲ್ಲಿ ಇದ್ದುಕೊಂಡು ಬರ್ದಿದ್ದಾನೆ. ನೆನ್ಪಿಟ್ಕೊಳ್ರಿ, ಸೆರೆಮನಿಯಲ್ಲಿ ಇದ್ದುಕೊಂಡು ಸಂತೋಷದ ವಿಷಯವಾದಂತ ಪತ್ರವನ್ನು ಬರೆಯಲಿಕ್ಕೆ ಸಾಧ್ಯವೋ? ಬೇಡಿಗಳನ್ನ ಹಾಕಿಸಿಕೊಂಡು ಕೊಳಗಳಲ್ಲಿ ಇದ್ದುಕೊಂಡು ಬಹಳ ಅನಾರೋಗ್ಯಕರವಾದಂತಹ ವಾತಾವರಣದಲ್ಲಿ ಇದ್ದುಕೊಂಡು ಆತನ್ನು ಬರೀತಾ ಇದ್ದಾನೆ ಏನಂತ ಹೇಳಿ, ಸಂತೋಷಿಸಿರಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ ಅಂತ ಹೇಳೋದಕ್ಕೆ ಸಾಧ್ಯವೋ? ವಿಚಾರ ಮಾಡ. ಇದು ಪೌಲನ ಜೀವನ ನಮ್ಮ ಮುಂದೆ ಇರುವಂತದ್ದು. ಫಿಲಿಪಿಯವರಿಗೆ ಬರೆದ ಪತ್ರ ಸಂತೋಷದ ಪತ್ರ, ಆದ್ರೆ ಬರೆಯಲ್ಪಟ್ಟದ್ದು ಬಹಳ ದುಃಖಕರಣವಾದಂತಹ ಅಥವಾ ಬಹಳ ಅನಾರೋಗ್ಯಕರವಾದಂತಹ ಅಥವಾ ಅಹಿತಕರವಾದಂತಹ ಒಂದು ಸನ್ನಿವೇಶದಲ್ಲಿ ಇಟ್ಕೊಂಡು ಬರೆದಂಥದ್ದು. ಅದು ಕೇವಲ ಕರ್ತನಾದ ಯೇಸು ಕ್ರಿಸ್ತರ ಮೂಲಕವಾಗಿ ಹೊರತು ಮತ್ತೇನು ಸಾಧ್ಯವಿಲ್ಲ. ಅವನು ಹೇಳ್ತಾನೆ ಏನಂತೇಳಿ, ನಾನು ಜೀವಿಸುವುದಂದ್ರೆ ಕ್ರಿಸ್ತನೇ, ಸಾಯುವುದಂದ್ರೆ ಲಾಭವೇ ಎಂಬುದಾಗಿ. ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್ ಅಂಡ್ ಟು ಡೈ ಇಸ್ ಗೇನ್ ಎಂಬುದಾಗಿ ಹೇಳ್ತಾನೆ. ಎಷ್ಟು ಆತನು ಯೇಸು ಸ್ವಾಮಿಯವರಿಗೆ ಸಮರ್ಪಿತನಾದಂತಹ ವ್ಯಕ್ತಿಯಾಗಿದ್ದ, ವಿಧೇಯನಾದಂತಹ ವ್ಯಕ್ತಿಯಾಗಿದ್ದ, ಬಯಸುವಂತಹ ವ್ಯಕ್ತಿಯಾಗಿದ್ದ, ಪ್ರೀತಿಸುವಂತಹ ವ್ಯಕ್ತಿಯಾಗಿದ್ದ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ನಮಗ್ ಸ್ವಲ್ಪ ಏನಾರ ಆದ್ರೆ ನಾವು ಅಳ್ಲಿಕ್ಕೆ ಶುರು ಮಾಡ್ತೇವೆ, ಸ್ವಲ್ಪ ಏನಾದ್ರೆ ನಾವು ಗುಣಗುಟ್ಲಿಕ್ಕೆ ಶುರು ಮಾಡ್ತೇವೆ, ಸ್ವಲ್ಪ ಏನಾರ ಆದ್ರೆ ನಾವು ಬೇರೆಯವ್ರ ಬಗ್ಗೆ ಬಹಳಷ್ಟು ಮಾತಾಡ್ಲಿಕ್ಕೆ ಶುರು ಮಾಡ್ತೇವೆ. ಆದ್ರೆ ನಮ್ಮ ಸಂತೋಷ ಎಲ್ಲಿದೆ? ವೇರ್ ಇಸ್ ಅವರ್ ಜಾಯ್? ಯೇಸು ಸ್ವಾಮಿ ಹೇಳ್ತಾರೆ, ನನ್ನಲ್ಲಿರುವಂತಹ ಸಂತೋಷ ನಿಮ್ಮಲ್ಲಿರ್ಬೇಕು, ಅದು ಪರಿಪೂರ್ಣವಾಗಿರ್ಬೇಕೆಂಬುದನ್ನು ನಾವು ಹೇಳ್ತಾ ಇರುವುದನ್ನು ನಾವು ಗಮನಿಸ್ತೇವ ನಮ್ಮ ಜೀವನದಲ್ಲಿ. ಆದ ಕಾರಣ ಇವತ್ತು ನಾನು ಇದರ ಅಭ್ಯಾಸ ತೆಗೆದುಕೊಳ್ಳಿಕ್ಕೆ ಮನಸ್ಸು ಮಾಡಿದೆ. ಯಾಕಂದ್ರೆ ಎಲ್ಲಿ ಹೋದ್ರು ಸಹ ನಾವು ಇದನ್ನೇ ನೋಡ್ತೇವೆ, ಪೀಪಲ್ ಆರ್ ಆಫ್ಟರ್ ದ ವರ್ಲ್ಡ್ ಅಂಡ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಆದ್ರೆ ಯೇಸು ಸ್ವಾಮಿ ಅವರು ಹೇಳುವಂತದ್ದು ಏನಂತಂದ್ರೆ, ನನ್ನ ಆನಂದ ನಿಮ್ಮಲ್ಲಿ ಇರಬೇಕು ಮತ್ತು ನನ್ನ ಆನಂದ ಪರಿಪೂರ್ಣವಾಗಿರ್ಬೇಕು ಎಂಬುದನ್ನ ಯೇಸು ಸ್ವಾಮಿಯವರು ಬಯಸಿ ಎಲ್ಲಾ ವಿಷಯಗಳನ್ನ ಅವರು ತಿಳಿಸಿದ್ದಾರೆ. ಹೀಗಿರುವಾಗ ನಾವು ಈ ಎಲ್ಲಾ ವ್ಯಕ್ತಿಗಳನ್ನ ನಮ್ಮ ಮುಂದಿಟ್ಕೊಂಡು ಇವುಗಳನ್ನ ಅಭ್ಯಾಸ ಮಾಡ್ರಿ ನೀವು. ಇವರು ಜೀವನದಲ್ಲಿ ಯಾವ ರೀತಿಯಾಗಿ ಈ ಒಂದು ಪರಿಪೂರ್ಣವಾದಂತಹ ಸಂತೋಷವನ್ನ ಅನುಭವಿಸಿದ್ರು ಎಂಬುದನ್ನ ತಿಳ್ಕೊಳ್ರಿ. ಆಗ ನಿಮಗೆ ಬಹಳಷ್ಟು ಆತ್ಮೀಯ ಆದರಣೆ ಸಿಗ್ತದೆ, ಆತ್ಮೀಯ ಬಲ ಸಿಗ್ತದೆ, ಆತ್ಮೀಯ ಶಕ್ತಿ ನಿಮಗೆ ಅನುಭವ ಆಗ್ತದೆ, ದೇವರಿಗೆ ನೀವು ಮಹಿಮೆ ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಪೌಲ ಹೇಳ್ತಾನೆ, ಯಾವುದೇ ವಿಷಯವಾಗಿಯೂ ಚಿಂತಿಸದೆ ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನೆ ವಿಜ್ಞಾಪನೆಗಳೊಡನೆ ನಿಮಗೆ ಬೇಕಾದದ್ದನ್ನೇ ತಿಳಿಪಡಿಸ್ರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯವನ್ನ, ನಿಮ್ಮ ಪ್ರಾಣವನ್ನ ಕ್ರಿಸ್ತೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಹೇಳ್ತಾನೆ. ನೋಡ್ರಿ ಎಂಥ ಒಂದು ಮಾತಿದು. ಎಲ್ಲಾ ವಿಷಯಗಳಲ್ಲಿ ಅಂದ್ರೆ ನೀವು ದುಃಖ ಪಡುವಾಗಲೂ ಸಹ ದೇವರಿಗೆ ಸ್ತೋತ್ರ ಹೇಳಬೇಕಂತ ಹೇಳ್ತಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ತಿಳ್ಕೊಂಡಿರ್ಬೇಕು. ದುಃಖ ಬಂದ್ಕೊಳ್ಳಿ ನಾವು ದೇವ್ರ ಮೇಲೆ ಎಷ್ಟೋ ಸಲ ನಾವು ಕೋಪಿಸ್ತೇವೆ, ಯಾಕೆ ಸ್ವಾಮಿ ನಮ್ಗೆ ಯಾಕೆ ಬಂತಿದ್ದು, ನಮಗೆ ಯಾಕೆ ಇದನ್ನು ಕೊಟ್ಟಿದೆ ಎಂಬುದಾಗಿ. ಆದ್ರೆ ಪೌಲ್ ಹೇಳ್ತಾನೆ ಏನಂತ ಹೇಳಿ, ಇನ್ ಆಲ್ ಥಿಂಗ್ಸ್ ವಿತ್ ಥ್ಯಾಂಕ್ಸ್ ಗಿವಿಂಗ್ಸ್ ಅಂಡ್ ಪ್ರೇಯರ್ ಮೇಕ್ ಯುವರ್ ರಿಕ್ವೆಸ್ಟ್ ನೋನ್ ಟು ಗಾಡ್. ಪ್ರಾರ್ಥನೆ ವಿಜ್ಞಾಪನೆ ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನೆ ವಿಜ್ಞಾಪನೆಗಳೊಡನೆ ನಿಮಗೆ ಬೇಕಾದದ್ದನ್ನ ದೇವರಿಗೆ ತಿಳಿಯಪಡಿಸಿರಿ. ಆಗ ನಿಮಗೆ ಏನಾಗ್ತದೆ? ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನ ಪ್ರಾಣಗಳನ್ನ ಕ್ರಿಸ್ತೇಸುವಿನಲ್ಲಿ ಕಾಯ್ತದೆ ಎಂಬುದಾಗಿ ಯೇಸು ಸ್ವಾಮಿಯವರು ಪೌಲನು ಆ ಪತ್ರದಲ್ಲಿ ಫಿಲಿಪಿಯವರು ಬರೆದ ಪತ್ರದಲ್ಲೇ ಇದೆ 14ನೇ ಅಧ್ಯಾಯ. ಹೀಗಿರುವಾಗ ನಾವು ಯಾವಾಗಲೂ ಕರ್ತನಾದ ಯೇಸು ಕ್ರಿಸ್ತರ ಒಂದು ಆನಂದ ಸಂತೋಷ ಅದನ್ನ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಹೋಗೋಣ. ಲೆಟ್ಸ್ ನಾಟ್ ಬಿ ಶೇಕನ್ ಬೈ ದ ಪ್ರಾಬ್ಲಮ್ಸ್ ಆಫ್ ದಿಸ್ ವರ್ಲ್ಡ್. ಬರ್ತವೆ, ಅದ್ರಾಗ ನಾವು ನೋಬಡಿ ಇಸ್ ಫ್ರೀ ಫ್ರಮ್ ಪ್ರಾಬ್ಲಮ್ಸ್ ಆರ್ ಡಿಫಿಕಲ್ಟೀಸ್ ಆರ್
ಆರ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಇರ್ತವೆ, ಎಲ್ಲಿದ್ರೂ ಇರ್ತವೆ ಅವು. ಅದನ್ನ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಇವನ ತಪ್ಪಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ನೋಡ್ದ, ಆದ್ರೆ ಅವನು ಬಿಡ್ಲಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಾವು ತಪ್ಪಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ಆಗುದಿಲ್ಲ. ದೇವರು ಅದನ್ನ ನಮಗೋಸ್ಕರವಾಗಿ ಇಟ್ರೆ ಅದನ್ನ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆತ ನಮಗೆ ಸಹಾಯ ಮಾಡ್ತಾನೆ. ಆತನ ಸಹಾಯ ಮಾಡ್ತಾನೆ, ಇದ್ರ ನಮ್ ಕೂಡರೇ ಇರ್ತಾನೆ. ಎರಡು ವಿಷಯಗಳನ್ನ ನೀವು ಯಾವಾಗಲೂ ಮರಿಬೇಡ್ರಿ. ಹಿ ವಿಲ್ ಹೆಲ್ಪ್ ಅಸ್ ಟು ಗೆಟ್ ಔಟ್ ಆಫ್ ಇಟ್, ಆರ್ ಹಿ ವಿಲ್ ಬಿ ವಿತ್ ಅಸ್ ಟು ಫೇಸ್ ಇಟ್. ಇದನ್ನ ನಾವು ಯಾವಾಗಲೂ ಭರವಸೆಯಿಂದ ಎದುರಿಸಲಿಕ್ಕೆ ಸಹಾಯ ಮಾಡುತ್ತೆ. ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾನೆ. ಇಲ್ದಿದ್ರೆ ನಮ್ ಕೂಡ ಇರ್ತಾನೆ ಮತ್ತು ಅದನ್ನ ನಮ್ಮನ್ನ ಮುನ್ನಡೆಸ್ತಾನೆ. ಅದರಲ್ಲಿಯೇ ನಮ್ಮನ್ನ ಮುನ್ನಡೆಸ್ತಾನೆ. ಜಯದ ಒಂದು ಅನುಭವವನ್ನ ನಮ್ಮ ಜೀವನದಲ್ಲಿ ಕೊಡ್ತಾನೆ. ಇದು ಆತ್ಮೀಯ ಒಂದು ಕ್ರಿಸ್ತಿಯ ಜೀವಿತವಾಗಿದೆ. ನಾನು ಹೇಳೋದು ನಿಮ್ಗೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದನ್ನ ನೀವು ಅನುಭವಿಸಿದಾಗ ನಿಮ್ಗೆ ಗೊತ್ತಾಗ್ತದೆ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಇದನ್ನ ನೀವು ಯಾವಾಗ ತಿಳ್ಕೊಳ್ತೀರಿ ಅವಾಗ ನಿಮ್ಗ ಅದರ ಒಂದು ರಿಯಾಲಿಟಿ ಆಫ್ ಲೈಫ್ ಏನಿದೆಪ್ಪ, ಕ್ರೈಸ್ತತ್ವದ ಒಂದು ವೈಶಿಷ್ಟ್ಯ ಏನಿದೆ, ಅದರ ಒಂದು ನೈಜ ಸ್ಥಿತಿ ಏನಿದೆ ಎಂಬುದನ್ನ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೀನಿ. ಆದ ಕಾರಣ ನಾವು ಯೇಸು ಸ್ವಾಮಿ ಅವರಿಗೆ ವಿಧೇಯರಾಗಿರೋಣ, ಯೇಸು ಸ್ವಾಮಿ ಅವ್ರನ್ನ ಪ್ರೀತಿಸೋಣ ಮತ್ತು ಆತನ ನೆಲೆಗೊಂಡಿರೋಣ. ಆತನ ಮಹಿಮೆಗಾಗಿ ನಾವು ಮುಂದೆ ಹೋಗೋಣ. ಹೀಗೆ ಮಾಡ್ಲಿಕ್ಕೆ ದೇವರು ತನ್ನ ಸಹಾಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಲಿ. ದೇವರು ನಮಗೆ ಸ್ತೋತ್ರವಾಗಿ.